ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜನವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಕೃತಿಕಾ ನಕ್ಷತ್ರ, ಶುಭಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ವೈಕುಂಠ ಏಕಾದಶಿ. ನಾಡಿನ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಎಲ್ಲ ಆಲಯಗಳಲ್ಲೂ ಮುಖ್ಯವಾಗಿ ವಿಷ್ಣುವಿಗೆ ಸಂಬಂಧಿತ ಕೃಷ್ಣ ಇರ್ಬೋದು, ನರಸಿಂಹ ಇರ್ಬೋದು, ಹನುಮ ಇರ್ಬೋದು, ರಾಮ ಇರ್ಬೋದು, ಎಲ್ಲ ವೇಣುಗೋಪಾಲ ದೇವಸ್ಥಾನ, ಬಾಲಾಜಿ ದೇವಸ್ಥಾನ, ಎಲ್ಲ ರಂಗನಾಥರ ಆಲಯಗಳಲ್ಲಿ ವೈಕುಂಠ ದ್ವಾರ ಇಟ್ಟಿರ್ತಾರೆ. ಇವತ್ತು ಉಪವಾಸ ಇದ್ದು ಆ ಸ್ವಾಮಿಯ ದರ್ಶನ, ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು. ಇವತ್ತು ಉಪವಾಸ ಮಾಡುವುದು ತುಂಬ ಶ್ರೇಷ್ಠ ಅನ್ನತಕ್ಕಂಥದ್ದು. ಆದರೂ ಕೆಲವರಿಗೆ ಈ ನಿಯಮಗಳಿಲ್ಲ. 12 ವರ್ಷದ ಒಳಗಿನ ಮಕ್ಕಳು ಮನೇಲಿ ಅವರು ಉಪವಾಸ ಇಲ್ಲಿದ್ದಾರೆ, ಅವ್ರು ಉಪವಾಸ ಇಲ್ಲ. ವಯಸ್ಸಾದವರಿದ್ದಾರೆ ಇಲ್ಲ, ಕಾಯಿಲೆ ಇರೋರಿದ್ದಾರೆ ಇಲ್ಲ, ಡಯಾಬಿಟಿಸ್ ನನ್ನಂಥವ್ರಿದ್ದಾರೆ ಇಲ್ಲ, ಆಗುಲ್ಲ. ಡಯಾಬಿಟಿಸ್ ಇರೋರು ಉಪವಾಸ ಇರಬೇಕು. ಅಂತ ಡಿಪ್ ಆಗಿಬಿಡುತ್ತೆ, ಶುಗರ್ ಸುಸ್ತು ಮಾಡಿಬಿಡುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಮ್ಯುನಿಟಿ ಬೇಕಾಗಿರ್ತಕ್ಕಂಥದ್ದೆಲ್ಲ ನಾವು ತಿನ್ನೋದಿಲ್ಲ, ತಲೆ ಸುತ್ತದಾಗ ಆಗುತ್ತೆ. ಅದರಿಂದ ಗುರುಗಳು ಏಕಾದಶಿ ಇನ್ನೊಂದಷ್ಟು ಕಾಯಿಲೆ ತರಿಸ್ಕೋಬೇಡಿ. ಹೌದು, ಏಕಾದಶಿ ದಿನ ವ್ರತ ಉಪವಾಸ ಮಾಡೋದು ಶ್ರೇಷ್ಠವೇ. ಆಗಿನ ಕಾಲದಲ್ಲಿ ನಾವು ಜಾಸ್ತಿ ತಿಂತಿದ್ವಿ, ದೈಹಿಕ ಕಸರತ್ತು ಜಾಸ್ತಿ, ದೈಹಿಕ ಕೆಲಸಗಳು ಜಾಸ್ತಿ, ದೈಹಿಕ ಕೃಷಿಯನ್ನೇ ನೆಚ್ಕೊಂಡಂಥವ್ರು ಏನೋ ಸಿಕ್ಕಿದ್ದು ತಿಂತಿದ್ವಿ. ಅದರಿಂದ ಏನು ಮಾಡಿದ್ರು, ಪ್ರತಿ ತಿಂಗಳು 1-2 ಏಕಾದಶಿ ಅಂತ ಇಟ್ಟು ಅವತ್ತು ಉಪವಾಸ ಮಾಡಬೇಕು. ಇವತ್ತು ನೋಡಿ ವಿಜ್ಞಾನ ಎಷ್ಟು ದೊಡ್ಡ ಅಡ್ವಾನ್ಸ್ಡ್ ಆಗಿ ಹೇಳುತ್ತೆ ಅಂದರೆ, ಉಪವಾಸದಿಂದ ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡಬಹುದು ಅಂತ. ನಮ್ಮ ಬಯೋಲಾಜಿಕಲ್ ಸಿಸ್ಟಮ್, ನಮ್ಮ ದೇಹದಲ್ಲಿರತಕ್ಕಂಥ ಒಂದು ಸರ್ವ ಶಕ್ತಿಗಳನ್ನು ಜಾಗೃತ ಮಾಡಬಹುದು. ಪಚನಾಂಗ ಕ್ರಿಯೆಯನ್ನು ತುಂಬ ಶಕ್ತಿಯನ್ನಾಗಿ ಬಲಪಡಿಸ್ಕೋಬಹುದು. ಇವತ್ತೇನು ಗಟ್ ಈಸ್ ಯುವರ್ ಹೆಲ್ತ್. ಗಟ್ ಚೆನ್ನಾಗಿಟ್ಕೊಳ್ಳಿ ಅಂದರೆ ಪಚನಾಂಗ, ನಿಮ್ಮ ಪಚನ ಕ್ರಿಯೆ ಸರಿಯಾಗಿ ಜೀರ್ಣಶಕ್ತಿ ಆಗಬೇಕು. ಹಾಗೆಲ್ಲ ನಾವು ಜಾಸ್ತಿ ರೈತಾಪಿ ಮಕ್ಕಳೇ ನಾವು ಅದನ್ನೇ ನೆಚ್ಕೊಂಡಿದ್ದಂಥವು. ಇಡೀ ವಿಶ್ವಕ್ಕೆ ಉಪವಾಸದ ಶಕ್ತಿ ತೋರಿಸ್ಕೊಟ್ಟವರು ಇವತ್ತು ಇಡೀ ವಿಶ್ವವು ಇಟ್ ಇಸ್ ಅ ಬ್ಯೂಟಿಫುಲ್ ಸೈನ್ಸ್ ಫ್ರಮ್ ದಿ ಇಂಡಿಯಾ. ಇಂಗ್ಲೀಷಲ್ಲಿ ಹೇಳಿದ್ರೆ ಕೇಳ್ತವೆ, ಅದು UK ಅಸೆಂಟು, US ಅಸೆಂಟು, ಈ ಥರ ಹೇಳಿದ್ರೆ ವಾವ್ ಅನ್ನತಕ್ಕಂಥ ಭಾವ. ಇದನ್ನು ನಮ್ಮ ಒಂದು ಸನಾತನ ಧರ್ಮ ಲಕ್ಷಾಂತರ ವರ್ಷಗಳ ಹಿಂದ್ಗಡೆಯೇ ತೋರಿಸ್ಕೊಟ್ಟಿದೆ, ನಾವು ಹೇಗೆ ಬದುಕಬೇಕು ಅನ್ನತಕ್ಕಂಥದ್ದು. ಅದರಲ್ಲೂ ಏಕಾದಶಿ ಪ್ರತಿ ತಿಂಗಳು 2 ಬರುತ್ತೆ, ಉಪವಾಸ ಮಾಡಲೇಬೇಕು. ಮನುಷ್ಯನಿಗೆ ಬೇರೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿಂತನೆಗಳು, ಭಯಗಳು, ಭಯಾಂದೋಲನಗಳು, ಅವನು ಉಪವಾಸದಲ್ಲಿದ್ದು ಭಗವಂತನ ಧ್ಯಾನದಲ್ಲಿರಲಿ. ನೀರು ಸಮೇತ ತಗೋತಿರ್ಲಿಲ್ಲ ಏಕಾದಶಿ ದಿನ. ಅನ್ನ ಅಂತೂ ತಿನ್ನೋ ಹಾಗೆ ಇಲ್ಲ ಅನ್ನೋ ಒಂದು ಮಾತು ಹೇಳ್ತಿದ್ರು. ದೇಹಕ್ಕೆ ಒಂದು ಮೋಟ್ರ್ ಓಡ್ತಿದೆ, ರೆಸ್ಟ್ ಬೇಕು, 15 ದಿನಕ್ಕೊಮ್ಮೆ ನಿಲ್ಲಿಸಿ ಅಂತಾನೆ. ಗಾಡಿ ಓಡ್ತಲೇ ಇದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಸೈಕಲ್ ಓಡಿಸ್ತಲೇ ಇರಿ, 2 ವೀಲರ್ ಓಡಿಸ್ತಲೇ ಇರಿ, ಇಂಜಿನ್ ಬಿಸಿಯಾಗಿ ಇನ್ನೊಂದು ಬ್ಲಾಸ್ಟ್ ಆಗುತ್ತೆ. ಎಲ್ಲ ನಿಲ್ಲಿಸ್ಬಿಟ್ಟು ಉಪವಾಸವಾಗಿ ಕುಳಿತುಕೊಂಬಿಡಿ, ಧ್ಯಾನಾಸಕ್ತರಾಗಿ ನೋಡಿ ಆ ಚುರುಕು. ಹಿಂದೆ ಎಲ್ಲ ಸಂಧ್ಯಾಕಾಲ ಭೋಜನ ಅಂತ ಇಟ್ಟಿದ್ರು ನಮಗೆ. ಸಂಜೆ 5:30 ಸೂರ್ಯಾಸ್ತಮದ ಒಳಗಡೆ ತಿನ್ಬೇಕು ಅಂತ. ಸೂರ್ಯಾಸ್ತಮ ಸೂರ್ಯ ಮುಳುಗುವುದರ ಮೊದಲು. ಇವತ್ತು ಅದನ್ನ ಏನೇನೋ ಫಾಸ್ಟಿಂಗು, ಇನ್ನೊಂದು ಟೆಕ್ನಿಕ್ಕು, ಈವ್ನಿಂಗ್ ಇಷ್ಟೊತ್ತಿಗೆ ತಿನ್ಬಿಡ್ಬೇಕು ಅಂತ ಸೈನ್ಸ್ ಇವತ್ತು ಹೇಳ್ತಿದೆ. ಇದನ್ನ ನಮ್ಮವ್ರು ಯಾವಾಗಲೂ ಹೇಳಿದ್ದಾರೆ. ಆಮೇಲೆ ಹೇಳಿದ್ರೆ ಬ್ರೇಕ್ ಯುವರ್ ಫಾಸ್ಟ್. ಹಸಿವೆ, ಒಂದು ಉಪಹಾರ, ಬೆಳಿಗ್ಗಿನ ತಿಂಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿನ್ಬೇಕು ಅನ್ನೋದನ್ನ ಇವತ್ತು ಸೈನ್ಸ್ ಹೇಳ್ತಿದೆ. ನಮ್ಮವರು ಯಾವಾಗಲೂ ಹೇಳಿದ್ದಾರೆ ಅಚ್ಚುಕಟ್ಟಾಗಿ ತಿನ್ನಿ ಅಂತ. ಉದಯೇ ರಾಜಭೋಜನ. ರಾಜ ಹೆಂಗ್ ತಿಂತಾನೆ, ಎಷ್ಟು ತಿಂತಾನೆ, ವಿಧವಾದ ಹಣ್ಣುಗಳು, ಪಲ್ಯಗಳು, ಕೂಟುಗಳು, ಪಾಯಸಗಳು, ಅನ್ನಗಳು, ಇದೆಲ್ಲ ಸರಿ ತಿನ್ಬೇಕು. ಯಾಕಂದ್ರೆ ಬೆಳಿಗ್ಗೆ ತಿಂದು ಕೆಲಸ ಮಾಡುವಂಥ ದೇಹ ಅವತ್ತು ಫಿಸಿಕಲ್ ಸ್ಟ್ರೆಸ್ ಕೊಡೋ ಅಂಥ ಕೆಲಸ ಆಯ್ತು.
ದೈಹಿಕವಾಗಿ ಎಲ್ಲರೂ ದುಡಿತಿದ್ರು. ರೈತಾಪಿ ಮಕ್ಕಳು ನಾವು, ಕೃಷಿಕರು ನಾವು, ಕೃಷಿಯನ್ನೇ ನೆಚ್ಕೊಂಡಂಥವ್ರು. ಆ ತಾಯಿ, ಆ ಭೂದೇವಿ ಅನ್ನತಕ್ಕಂಥವ್ರು, ಅಮ್ಮ ಅನ್ನತಕ್ಕಂಥದ್ದು. ನಮ್ಮ ದೇಹವನ್ನ ಸುಸ್ಥಿತಿಯಲ್ಲಿ ಎಷ್ಟೋ ಕ್ಯಾನ್ಸರ್ ಸೆಲ್ಗಳು ಸಾಯ್ತವೆ ಅಂತ ಇವತ್ತು ವಿಜ್ಞಾನಿಗಳು ಹೇಳಿದ್ದಾರೆ. ಯೋಚನೆ ಮಾಡಿ ನೋಡಿ. ಈವನ್ ನಿಮ್ಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಎಸ್, ಉಪವಾಸ ಇರಿ. ತುಂಬಾ ಆಗ್ತಿಲ್ಲ, ಒಂದು ಲೈಟ್ ಉಪಹಾರ ತಗೋಬಹುದು. ಸುಮ್ಮನೆ ಒಂದು 2 ಸ್ಪೂನ್ ತರ ಏನಾದ್ರೂ ನವಣೆಯಿಂದ ಮಾಡಿರ್ತಕ್ಕಂಥ ಬಿಸಿಬೇಳೆ ಬಾತು, ಒಂದು ಸಣ್ಣ ನವಣೆ, ಸಜ್ಜೆ, ರಾಗಿ ಇದೆಲ್ಲ ಹಾಕಿ ಮಾಡಿರ್ತಕ್ಕಂಥ ಒಂದು ಸಣ್ಣ ದೋಸೆ, ಈ ತರದ್ದು ಏನಾದ್ರೂ ತಿನ್ನಬಹುದು. ಒಂದು ಅಷ್ಟೇ. ಎಷ್ಟು ಇವತ್ತು ಕಡಿಮೆ ತಿಂತಿರೋ ಡಯಾಬಿಟಿಸ್ ಇರೋರು ಕೂಡ 4 ದೋಸೆ ತಿನ್ನೋರ ಜಾಗದಲ್ಲಿ ಒಂದು ಅರ್ಧ ದೋಸೆ ತಿನ್ನಿ. ಲೆಟ್ ಅಸ್ ಸಿ. ಡ್ರಿಂಕ್ ವಾಟರ್ ಮೋರ್. ಇವತ್ತು ಪರವಾಗಿಲ್ಲ. ನಿಮ್ಮ ದೇಹವನ್ನ ಸುಸ್ಥಿತಿಯಲ್ಲಿ ಇಡಲು, ಆ ಪಚನಾಂಗವನ್ನ ಕರೆಕ್ಟಾಗಿ, ಆ ಅಗ್ನಿಯನ್ನ ಕರೆಕ್ಟಾಗಿ ಕೆಲಸ ಮಾಡಲು ಸ್ಟಾಪ್ ಮಾಡಿ. ಇದನ್ನಾಗ್ಲಿಂದ ಹೇಳ್ಕೊಟ್ಟಿದ್ರೆ ಇವತ್ತು ನಾವು ಅದನ್ನ ಮೀರಿರೋದಿಕ್ಕೆ ಇದಾಗಿರೋದು. ಉದಯೇ ರಾಜಭೋಜನ, ಎಷ್ಟು ಬೇಕಾದ್ರೂ ತಿನ್ನು, ಹೊಟ್ಟೆ ಬೆರೆದು ತಿನ್ನು ಅಂತ. ಇವತ್ತೇನಾಗ್ಬಿಟ್ಟಿದೆ, ಸೂರ್ಯೋದಯದ ನಂತರ ಅಂತ ಹೇಳ್ಕೊಟ್ರು. ಸೂರ್ಯ ಹುಟ್ಟೋಕ್ ಮೊದಲೇ ಕಕ್ಕ ಹೋಗೋ ಸಮಯದಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ, ಮಧ್ಯರಾತ್ರಿ 12, 1 ಗಂಟೆಗೆ ಟೆಂಟ್ ಹಾಕೊಂಡು ಚೆನ್ನಾಗಿ ಕುಡಿದು ಕುಪ್ಪಳಿಸಿ ಹೋಗ್ಬಿಟ್ಟು ಅಲ್ಲೆಲ್ಲೋ ಈ ಬಿರಿಯಾನಿ ಸೆಂಟರ್ಗಳಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿಂದ್ಬಿಟ್ಟು ಬರೋದು. ಇದು ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನಾಗುತ್ತೆ, BP ಶುಗರ್ಗಳ ಹಬ್ಬ ಆಗ್ಬಿಟ್ಟಿದೆ. ಇವತ್ತು ಏಕಾದಶಿ ವ್ರತ ಪ್ರತಿ ಮನೆಯಲ್ಲೂ ನಡಿಬೇಕು. ಮಕ್ಕಳು, ನೀವು ದೇವರನ್ನ ಪೂಜಿಸ್ತಿರೋ ಇಲ್ಲವೋ, ಸೈನ್ಸ್ನ ನಂಬ್ತಿರಲ್ವಾ, ವಿಜ್ಞಾನ ನಂಬ್ತಿರಲ್ವಾ, ನಮ್ಮ ವೈದಿಕ ನಂಬಲ್ಲ ನೀವು, ನಮ್ಮ ಪೂಜೆ ನಂಬಲ್ಲ. ನಮ್ಮ ಪ್ರತಿಯೊಂದು ಆಚರಣೆಯಲ್ಲೂ ಅಲ್ಲೊಂದು ದೈವಿಕ ಭಾವ ಅಷ್ಟೇ ಅಲ್ಲ, ಈ ದೈವವನ್ನ ಕಾಪಾಡೋ ಶಕ್ತಿ ಕೊಟ್ಟು ನಾವೇ ದೇವರು. ಅಹಂ ಬ್ರಹ್ಮಾಸ್ಮಿ, ಶಂಕರಾಚಾರ್ಯರು ಹೇಳಿತು. ಇವನನ್ನ ಕಾಪಾಡೋ ಫಸ್ಟ್, ಇವನನ್ನ ಕಾಪಾಡು. ಶರೀರ ಮಾಧ್ಯಮ ಕಲು ಧರ್ಮಂ. ಈ ಶರೀರ ಇದ್ರೇನೆ, ನೀವಿದ್ರೇನೆ, ನಿಮ್ ಶರೀರ ಇದ್ರೇನೆ ಎಲ್ಲ ಈ ಗೌರವ, ಈ ಹೆಸರು, ಏನ್ ಅಂದಪ್ಪ, ಏನ್ ಫಿಟ್ ಅಪ್ಪ, ಏನ್ ಸೂಪರ್ ಅಪ್ಪ, ಏನ್ ಕೆಲಸ ಮಾಡೋದ್ರಿಂದ ಹಿಡಿದು ಒಂದು ಅವಾರ್ಡ್ ತಗೋಬೇಕಲ್ವಾ, ನೀವು ನಡ್ಕೊಂಡು ಹೋಗ್ಬೇಕು. ಅವನ್ನ ನೋಡಿ, ಯಾರೋ ಹೀರೋ, ಹಿಂಗೆ ಯಾವ ಹೀರೋಗಿರಿ ಈಗ ಸ್ಟಂಟ್ಗಳು ಮಾಡಕ್ ಹೋಗಿ, ಕಣ್ಣುಗಳು ಇನ್ನೊಂದು ಬಿಡಕ್ ಹೋಗಿ ಏನೇನೋ ಹೇಳ್ತಿದ್ದಾರೆ ಬೇರೆಯವ್ರು. ಅದೆಷ್ಟು ಸತ್ಯವೋ ಸುಳ್ಳುವೋ ಗೊತ್ತಿಲ್ಲ. ತನ್ನನ್ನು ಕಾಪಾಡ್ಕೋಬೇಕಿತ್ತು. ಅಷ್ಟು ಒಂದು ಕೃಶವಾಗುವಷ್ಟು, ಕೈ ಶೇಕ್ ಆಗುವಷ್ಟು, ಮಾತು ತೊದಲುವಷ್ಟು, ಮುಖ ಊದಿಸ್ಕೊಂಡು ಬಂದು ಕೂತಿದ್ದೇನೆ. ಇಷ್ಟಪ್ಪ ಸೋಡಾ ಬುಡ್ಡಿ ತರ ಕನ್ನಡಕ್ಕೆ ಹಾಕೊಂಡು ಕಣ್ಣಲ್ಲಿ ನಿಂತಿದ್ದೆ. ನೀನು ಯಾವ ಊರು ಹೀರೋನಪ್ಪ ನೀನು ಜನಗಳಿಗೆ ಮೆಸೇಜ್ ಕೊಟ್ಟಿದ್ಯಪ್ಪ ನೀನು. ನೋಡಿ, ಇಂಥ ಹೀರೋಗಳನ್ನ ವಾಡಿದ್ರೆ ಪಲ್ಟಿಗಳು ಹೊಡಿಯೋ ತರ ತೋರಿಸ್ಕೊಟ್ಟಂತ ಹೀರೋಗಳು ಒಂದು ಜ್ವರಕ್ಕೆ ತಟ್ಕೋತಿಲ್ಲ. ಕಾರಣ ನಿನ್ನ ಶರೀರವನ್ನು ಕಾಪಾಡ್ಕೊಳ್ಳೇ ಇಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಸಾಧನೆಯಲ್ಲಿ ಮಹಾಶಿಖರ. ಅವರು 60ನೇ ವಯಸ್ಸಲ್ಲಿ ಕೂಡ 30ನೇ ವಯಸ್ಸಿನ ಹುಡುಗರನ್ನ ನಾಚೋ ಹಾಗೆ ಮಾಡಿಟ್ಬಿಟ್ಟಿದ್ರು. ಅವರಿಗೇನಾದ್ರೂ ಆ ವೀರಪ್ಪನ್ ಅವತ್ತು ಆ ಚಳಿ ಮಳೆ ಗಾಳಿ ಅನ್ನದೇ ಕಾಡಲ್ಲಿ ಕರ್ಕೊಂಡೋಗಿ ಅಲದಾಡಿಸ್ತಾ ಇದ್ದಿದ್ರೆ, ಪುಣ್ಯಾತ್ಮ ನಮ್ಮ ಮುಂದ್ಗಡೆ ಇವತ್ತು ಸೆಂಚುರಿ ಮ್ಯಾನ್, ಶತಮಾನದ ಒಂದು ಬಹುದೊಡ್ಡ ಅದ್ಭುತ ನಮ್ಮ ಕಣ್ಮುಂದ್ಗಡೆ ಇರೋರು. ಅಲ್ಲೊಂದು ಆಗ್ಬೇಕಿತ್ತು. ತುಂಬಾ ಒಳ್ಳೆಯವರು ಭೂಮಿ ಮೇಲೆ ಇರೋದು ಸಾಕು ಅಂತ ಅಲ್ಲೊಂದು ಕಾರಣ ಸೃಷ್ಟಿ ಮಾಡಿ ಅವನ ಅವಸಾನವನ್ನು ತಗೋಬಿಟ್ಟ. ಬಿಡಿ, ಹೇಗೆ ಇಟ್ಕೊಂಡಿದ್ರು ನೋಡಿ. ಇವತ್ತು ನಾವು ನೋಡಿದ್ರೆ ಕಾರಣ ನಮ್ಮ ದೇಹದ ಮೇಲೆ ನಿಯಂತ್ರಣ ಇಲ್ಲ. ನಮ್ಮ ಊಟ ಪದ್ಧತಿ, ಉಪಹಾರ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಷ್ಟೊತ್ತಿಗೆ ಏನು, ಅಟ್ಲೀಸ್ಟ್ ಒಂದು ಬೆಳಿಗ್ಗೆ 8-8:30ಗೆಲ್ಲ ಒಳ್ಳೆ ಬಿಸಿಯೇ ತಿನ್ಬೇಕು. ಎಷ್ಟು ಹೇಳಿದ್ರು ಕೇಳಲ್ಲ. ಮನೆ ಊಟ ತಿನ್ನಿ, ಮನೇಲೆ ತಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನಿ. ಏನ್ ತಿಂತೀರಾ ನೋಡಿ, ಅಟ್ಲೀಸ್ಟ್ ಹೋಟ್ಲ್ಗೆ ಹೋಗ್ತೀರಲ್ವಾ, ಹುಡುಕಿ ಒಳ್ಳೆ ರುಚಿ ಇರತಕ್ಕಂಥದ್ದು ಹುಡುಕಿ ತಿನ್ನಿ. ನೋಡಿ, ತುಂಬಾ ತಪ್ಪಾದ ಕಲ್ಪನೆಗಳಿದೆ. ಇವಾಗ ನಾವು ಆನೆಗಳು ಕಡಿಮೆ ಅಂದ್ರೂ 300-500 ಕಿಲೋಮೀಟರ್ ವಾಕ್ ಮಾಡ್ತವೆ. ಅವೇನಾದ್ರೂ ಸ್ಲಿಮ್ ಆಗಿದಾವ? ಯೋಚನೆ ಮಾಡಿ. ಆನೆಗಳು ಸ್ಲಿಮ್ ಆಗಿದಾವ? ಓಡಾಡ್ತಲೇ ಇರ್ತವೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ. ನಾನು ವಾಕಿಂಗ್ ಮಾಡಿಬಿಟ್ರೆ ಅದಲ್ಲ.
ನಮ್ಮ ಸನಾತನ ಧರ್ಮದ ಸೈನ್ಸ್ ಇದೆಯಲ್ಲ, ಇಟ್ ಇಸ್ ಬಿಯಾಂಡ್ ಸೈನ್ಸ್. ವಿಜ್ಞಾನಕ್ಕೂ ಮೀರಿದಂಥದ್ದನ್ನ ಈ ರೀತಿ ನಮಗೆ ಸಂಸ್ಕೃತಿಯ ಪಾಠಗಳ ಮುಖೇನ, ಒಂದು ಏಕಾದಶಿ ವ್ರತದ ಮುಖೇನ ಆಗಲಿಂದ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಒಂದು ಉಪವಾಸ ಮಾಡಬೇಕು. ಏನೂ ಆಗೋಲ್ಲ. ಒಂದು ಬಹುದೊಡ್ಡ ಕಮಿಷನರ್ ಮಟ್ಟದ ಅಧಿಕಾರಿ ಹೇಳ್ತಾರೆ, ದಿನಕ್ಕೆ ಒಂದೊತ್ತೆ ನಾನು ತಿನ್ನೋದು ಅಂತ. ಬ್ಯೂಟಿಫುಲ್. ಬುದ್ಧಿ ಚುರುಕಾಗಿರ್ಬೇಕು, ದೇಹ ಚುರುಕಾಗಿರ್ಬೇಕು, ಆಲೋಚನೆ, ಯೋಚನೆ, ಮನ್ವಂತರ ಈ ತರ ಮಾಡ್ಲಿಕ್ಕೆ ಅವ್ರಿಗದು ಬೇಕು ಆ ತಾಯಿಗೆ. ಈಗ ನಾನು ಸಂಜೆ ಒಂದು ಪೊಂಗಲ್, ನನ್ನ ಉಪಹಾರವೇ ತಿನ್ನೋದು ಒಂದಿಷ್ಟು ಪೊಂಗಲ್ಲು ಇಲ್ಲ, ಒಂದು 2 ದೋಸೆ, ಸೆಟ್ಟು ದೋಸೆ ತರ 2 ದೋಸೆ ಮನೇಲೆ ಮಾಡಿರುವಂಥದ್ದು, ಒಂದು ಉಪ್ಮಾ, ಕಾಳು ಉಪ್ಪಿಟ್ಟು ಇಲ್ಲ ತರ, ಇಷ್ಟೇ ತಿಂತಿದ್ದೆ. ಗಡದ್ದಾಗಿ ತಿಂತಿದ್ದೆ ಮಕ್ಕಳೇ. ಡಿಸೈಡೆಡ್, ನೋ ತಪ್ಪಾಗ್ತಿದೆ. ನನಗೆ ಆಸೆ 5:30-6 ಗಂಟೆ ಒಳಗಡೆ ತಿನ್ಬೇಕು ಅಂತ. ಅದಕ್ಕೂ ತಗೋಬರ್ತಿದ್ದಾನೆ ಮೆಲ್ಲಗೆ, ಆ ಸಿಸ್ಟಮ್ನ ತಗೋಬರ್ತಿದ್ದಾನೆ. ಅಲ್ಲಿಗೆ ಬಂದ್ಬಿಟ್ಟಂದ್ರೆ ಸೂರ್ಯಾಸ್ತಮಾನದ ಒಳಗಡೆ ತಿನ್ಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟು ಕಲ್ಮಶಗಳು, ಕಶ್ಮಲಗಳು ಹೊರಗಡೆ ಹೋಗ್ತವೆ. ದಿನಕ್ಕೆ ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ತಿಂಗಳಿಗೆ 2 ಬಾರಿ ಉಪವಾಸ ಮಾಡಿ ನೋಡಿ. ವಿಜ್ಞಾನ, ಸೈನ್ಸ್ ಇವತ್ತು ಎಲ್ಲೆಲ್ಲಿಂದಲೋ ಯಾವ್ದಾವ್ದು ದೊಡ್ಡ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯಲ್ಲೂ ಹೇಳೋದು ಕೀಪ್ ಹಿಮ್ ಲೆಸ್. ನೋಡಿ, ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೂ ಕೂಡ ಏನೇನೋ ತಿನ್ನೋಕ್ ಕೊಡಲ್ಲ, ಲಿಸ್ಟ್ ಹಾಕ್ತಾರೆ. ಒಂದು ಪುಟ್ಟದಾಗಿ ನಿಮಗೆ ಅನುಕೂಲ ಸಿಂಧುವಾಗುವ ಹಾಗೆ ಒಂದು ಸಣ್ಣ ಗಂಜಿ, ಎಳನೀರು, ಒಂದು ಮೂಸಂಬಿ ಜ್ಯೂಸು, ORS, ಏನೇನೋ ತುಂಬಿಸಲ್ಲ, ದೇಹ ತಟ್ಕೊಳ್ಳಲ್ಲ, ಕೊಡ್ತಿರೋ ಟ್ಯಾಬ್ಲೆಟ್ಸು. ಅಲ್ಲೊಂದು ಬಾಡಿನಲ್ಲಿ ಮೆಟಬಾಲಿಸಮ್ ಸ್ಟಾರ್ಟ್ ಆಗಬೇಕು. ಇಷ್ಟೊತ್ತಿಗೆ ತಿನ್ನಿಸ್ಬೇಕು ಅಂತ ಟೈಮ್ ನೋಡ್ಕೊಂಡು ಬಂದು ಕೊಡ್ತಾರೆ. ಬೆಳಿಗ್ಗೆ ತಿನ್ನಿ, ಚೆನ್ನಾಗಿ ತಿಂದೋಗಿ, ಗಡದ್ದಾಗಿ ತಿನ್ನಿ. ತುಂಬಾ ಜನರಲ್ಲಿ ಒಂದು ತಪ್ಪಾದ ಕಲ್ಪನೆ ಇದೆ, ಚಪಾತಿ ತಿಂದ್ರೆ ನಾವು ಸಣ್ಣ ಆಗ್ತೀವಿ. ಖಂಡಿತ ಇಲ್ಲ. ಅನ್ನ ತಿಂದ್ರೆ ದಪ್ಪ ಆಗ್ತೀವಿ. ಖಂಡಿತ ಇಲ್ಲ. ಎರಡರಲ್ಲೂ ಗ್ಲೈಕೋ ಇಂಡೆಕ್ಸ್ ಹೆಚ್ಚು ಕಡಿಮೆ ಒಂದೇ ರೀತಿ ಇದೆ. ನೀವು ಸಕ್ಕರೆ ತಿಂದ್ಬಿಟ್ರೆ ನನಗೆ ಶುಗರ್ ಬರುತ್ತೆ, ಬೆಲ್ಲ ತಿಂದ್ರೆ ಶುಗರ್ ಬರೋದಿಲ್ಲ. ಕರಡಿ ತಿನ್ನೋಷ್ಟು ಜೇನು ಇನ್ಯಾರು ತಿನ್ನೋಕ್ಕಾಗೋಲ್ಲ. ಕರಡಿ ನೆನಪಿಟ್ಕೊಳ್ಳಿ, ಆ ಪಾಟಿ ಕುಡಿಯುತ್ತೆ ಕಿತ್ಕೊಂಡು. ಅದಕ್ಕೆ ಶುಗರ್ ಬರಲ್ಲ, ಕಾರಣ ನಮ್ಮ ಮೆಟಬಾಲಿಸಮ್ ಹಾಳು ಮಾಡ್ಕೊಂಡಿದೆ. ಬೆಲ್ಲದಲ್ಲೂ ಸಕ್ಕರೆಯಲ್ಲೂ ಹೆಚ್ಚು ಕಡಿಮೆ ಅಷ್ಟೇ ಪ್ರೋಟೀನು, ಇನ್ನೊಂದು ಎಲ್ಲ ಇರೋದು. ಏನು ಸಕ್ಕರೆನ ಮಾಡುವಾಗ ಬೇರೆ ಬೇರೆ ನಾನಾ ರೀತಿಯ ಕೆಮಿಕಲ್ ಪ್ರಾಸೆಸ್ಗಳಾಗಿ ಅದ್ರಲ್ಲಿ ಕೆಮಿಕಲ್ ಕೂಡ ಸೇರಿಬಿಟ್ಟಿದೆ. ಫಸ್ಟು ಸಕ್ಕರೆಯನ್ನ ಮನೆಯಿಂದ ದೂರ ಇಡಿ. ಅದ್ರಲ್ಲಿ ಬೇರೆ ಈಗ ಕಳ್ಳಕೋರರು ಶುರು ಹಚ್ಕೊಬಿಟ್ಟಿದ್ರೆ ಪಿಂಕ್ ಸಾಲ್ಟ್ ಅಂತ ಮಾರುವಂತ ಒಂದು ವ್ಯವಸ್ಥೆ. ಅದೇನೋ ಕೆಂಪು ಸಾಲ್ಟ್ ಅಂತೆ, ನಾವು ನೋಡೇ ಇಲ್ಲ, ಕೇಳೇ ಇಲ್ಲ. ಅದನ್ನೆಲ್ಲ ತಗೊಬಂದ್ ಮಾಡ್ತಿದ್ದಾರೆ. ಅದನ್ನ ನೀರಲ್ಲಿ ಹಾಕಿ ತೊಳೆದು ಅಂದ್ರೆ ಕಲರ್ ಹೊಡೆದು ಬಿಟ್ಟಿದ್ದಾರೆ. ಶುದ್ಧ ಬೆಲ್ಲದ ಇದು ಅದು ಅಂತ ಹೇಳ್ಬಿಟ್ಟು ಅದನ್ನ ತೊಳೆದ್ರೆ ಅದು ಸಕ್ಕರೆನೆ, ಸಕ್ಕರೆಗೆ ಬಣ್ಣ ಬೆಳೆದ್ಬಿಟ್ಟು ಮಾರ್ತಿದ್ದಾರೆ. ರಾಮಚಂದ್ರ, ನೋ ಯುವರ್ ಫುಡ್. ಅದಕ್ಕೆ ಹೇಳೋದು, ಅದು ಅಮ್ಮನಿಗೆ ಮಾತ್ರ ಗೊತ್ತು, ನಿಮ್ಮ ತಾಯಿಗೆ ಗೊತ್ತು, ನಿಮ್ಮ ಅಕ್ಕ ಗೊತ್ತು, ನಿಮ್ಮ ತಂಗಿಗೆ ಗೊತ್ತು, ನಿಮ್ಮ ಧರ್ಮಪತ್ನಿಗೆ ಗೊತ್ತು, ನಿಮ್ಮ ಮಗಳಿಗೆ ಗೊತ್ತು. ನಿಮ್ಮ ಇಷ್ಟಾನಿಷ್ಟಗಳು, ನಿಮ್ಮ ಶಕ್ತಿ ಬಲಾಬಲಗಳು. ಇದು ಸೀಸನ್ಗೆ ತಕ್ಕಂಥದ್ದು, ಸೀಸನ್ ಫುಡ್ಡು, ವೆದರ್ಗೆ ತಕ್ಕಂಥದ್ದು. ನೋಡಿ, ಈ ಚಳಿಗೆ ಅವರೆಕಾಳು ಸಾರು ತಿನ್ಬೇಕು, ಅವರೆಕಾಳು ಬಸ್ಸಾರು ತಿನ್ಬೇಕು, ಅವರೆಕಾಳು ಹಿದಕಿನ ಬೇಳೆ ಸಾರು ತಿನ್ಬೇಕು. ಎಲ್ಲಿ ಏನೋ ಹೋಗ್ಬಿಟ್ಟು ತಿಂತಿದ್ದೀವಿ ಮಕ್ಕಳೇ. ಏನೋ ಹೋಗಿ ತಿಂತಿದ್ದೇವೆ. ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು. ಮಧ್ಯಾಹ್ನ ಇತ್ತು ರಾಣಿ ಭೋಜನ, ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು. ಅದನ್ನೇ ಇವತ್ತು ಸೈನ್ಸ್ ಹೇಳ್ತಿದೆ. ಆಫ್ಟರ್ನೂನ್ ಡೋಂಟ್ ಈಟ್ ಟೂ ಮಚ್, ಯು ಬಿ ವಿತ್ ಲೈಕ್ 1-2 ಫ್ರೂಟು, ಒಂದು ಲೈಟ್, ಒಂದು ಕರ್ಡ್ ರೈಸ್ ಥರ ಇಷ್ಟು ತಿನ್ನು ಅಂತ ಹೇಳ್ತಾನೆ. ಹೆವಿ ಫುಡ್ ತಿನ್ಬೇಡ ಅಂತಾನೆ. ಮಧ್ಯಾಹ್ನದ ಮೇಲೆ ನಮ್ಮ ಚಾರ್ಜಿಂಗ್ ಕಡಿಮೆ ಆಗ್ತಾ ಬರ್ತಿರ್ತಿ. ಏನಕ್ಕೆ ಬೇಕು? ಬೆಳಿಗ್ಗೆ ಓಡೋ ರಭಸದಲ್ಲಿ ಇಲ್ಲಿಂದ ಹೋಗ್ಬೇಕು 1-1.5 ಗಂಟೆಗಳು ನಾವು ಇವತ್ತು ಪ್ರಯಾಣ ಮಾಡ್ಬೇಕು. ನಮ್ಮ ಕೆಲಸದ ಗಮ್ಯ ಸೇರ್ಬೇಕಂದ್ರೆ ನಮ್ಮ ಆಫೀಸ್ ಮನೆ ಪಕ್ಕದಲ್ಲೇ ಇದೆಯಾ? ಎಲ್ಲವಲ್ಲ. ನಮ್ಮ ಮನೆ ಎಲ್ಲೋ ಇದೆ, 20 ಕಿಲೋಮೀಟರ್, 30 ಕಿಲೋಮೀಟರ್, 40 ಕಿಲೋಮೀಟರ್, 50 ಕಿಲೋಮೀಟರ್ ದೂರದಲ್ಲಿದೆ. ಕೆಲವರು ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೆ, ಹೊಸೂರಿಂದ ಬೆಂಗಳೂರಿಗೆ ಬರ್ತಾರೆ, KGF ಇಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾರೆ, ಕನಕಪುರದಿಂದ ಬೆಂಗಳೂರಿಗೆ ಬರ್ತಾರೆ, ಮಂಡ್ಯದಿಂದ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದಿನ ಸುಸ್ತಾಗ್ಬಿಡ್ತಾರೆ. ಸೊ ಅದಕ್ಕೆ ಬೆಳಿಗ್ಗೆ ಹೈ ಪ್ರೋಟೀನ್ ತಿನ್ಬೇಕು. ತಿನ್ನಿ. ರಿಚ್ ಪ್ರೋಟೀನ್ ಯಾವ್ದ್ರಲ್ಲಿದೆ ಅಂತ ತಿಳ್ಕೊಳ್ಳಿ. ಯಾವ್ದು ತಿಂದ್ರೆ ಒಳ್ಳೇದು? ನಿಮ್ಮ ಮಂಡ್ಯ ರಾಗಿ ತಿನ್ನೋಣ ಅಪ್ಪ, ತೊಗರಿಬೇಳೆ
ಸಾರು, ತೊಗರಿಬೇಳೆ, ತೊವ್ವೆ ಈ ಥರ ಮಾಡ್ಕೊಂಡು ತಿನ್ನೋಣಪ್ಪ. ತೊಗರಿ ಕಾಳು ಬರ್ತದೆ, ಕಡಲೆ ಕಾಳು ಬರ್ತದೆ. ಹಸಿ ಕಡಲೆ ಕಾಳು ತಿಂದಿದ್ದೀರಾ? ಆ ಗಿಡ ಮಾಡ್ತಿರ್ತಾರೆ. ಮೊನ್ನೆ ನನಗೆ ಕಾರ್ಯನಿಮಿತ್ತ ಹೊರಗಡೆ ಹೋಗ್ಬೇಕಾದಂತ ಒಂದು ಪರಸ್ಥಳ, ಅಲ್ಲಿ ಕಡಲೆಕಾಳು ಗಿಡ ತುಂಬಾ ಚೆನ್ನಾಗಿ ಅದು ಇಟ್ಕೊಂಡು ಅಂತ ಒಂದು 4 ರಿಂದ 5 ಗಂಟೆ 6 ಗಂಟೆ ಆನಂದವಾಗಿ ತಿಂತ ಕಾಲಕ್ಷೇಪ ಮಾಡಿಕೊಂಡು ಏನು ಹೈ ಅನ್ಸಿಲ್ಲ, ಏನಿಲ್ಲ. ಏನ್ ತಿನ್ಬೇಕು ಗೊತ್ತಿಲ್ಲ, ಏನ್ ತಿನ್ಬಾರ್ದು ಗೊತ್ತಿಲ್ಲ. ಯಾವ ಸೀಸನ್ಗೊಂದು ಬರ್ತದೆ ಕಡಲೆಕಾಯಿ, ಅವರೆಕಾಯಿ. ಎಲ್ಲಿದ್ದೀರಿ? ಏನೇನು ಮಾಡಕ್ ಹೋಗ್ಬೇಡಿ ನಿಮ್ ಬಾಡಿಯನ್ನ. ಮಧ್ಯಾಹ್ನ ಲೈಟ್ ಫುಡ್. ರಾಣಿಯಂತೆ, ರಾಣಿ ನೋಡಿ ಎಷ್ಟು ಗ್ಲಾಮರ್ ಆಗಿರ್ತಾಳಲ್ವ. ರಾಣಿ ಯಾವಾಗ್ಲೂ ತನ್ನ ದೇಹವನ್ನ ಕಾಪಾಡ್ಕೊಂಡಿರ್ತಾಳೆ. ಒಂದು ರಾಣಿಗೆ ಏನು ಗೊತ್ತಾ, ಬೇಜಾರು ಮಾಡ್ಕೋಬೇಡಿ. ರಾಣಿ ಅಂತ ತಿನ್ನಬೇಕು, ರಾಣಿ ಹಾಗೆ ಇರಬೇಕು ಅಂದ್ರೆ ಅರ್ಥ ಏನ್ ಗೊತ್ತಾ? ಒಂದು ರಾಣಿ ಅಂದ್ರೆ ಆಕರ್ಷಣೆ. ವಾ, ಏನೋ ರಾಣಿ ಹೆಂಗಿದ್ದಾಳೆ, ರಾಣಿನೇ ಕಣೋ. ಎಸ್, ಗ್ರಾಮ್ ಲೆಕ್ಕದಲ್ಲಿ ತಿನ್ಬೇಕು, ವೆಯ್ಟ್ ಮಾಡಿ ತಿನ್ಬೇಕು. ನಾನು ನೋಡಿದ್ದೇನೆ, ಶ್ರೀದೇವಿ ಊಟ ನೋಡಿ ದಂಗಾಗ್ಬಿಟ್ಟಿದ್ದಾನೆ. ಏಟಮ್ಮ ಇದೆ ಅಂತ ಹೇಳಿದ್ರೆ, ಇಲ್ಲಾಗೆ ಗುರುಜಿ ಗ್ಲಾಮರು ಅಂತ. ಹೌದು, 1-2 ಪೀಸ್ ಸೌತೆಕಾಯಿ, 2 ಪೀಸ್ ಆಪಲ್, ಇಷ್ಟು 2 ಸ್ಪೂನ್ ದಾಳಿಂಬೆ ಹಾಕಿರ್ತಕ್ಕಂಥ ಮೊಸರನ್ನ, ಅದಕ್ಕೆ ದಂತದ ಗೊಂಬೆ ಪುಟ್ಟಾಯಿ. ಆ ಗ್ಲಾಮರ್ ಮೇಂಟೈನು. ಬರೀ ಸಲಾಡ್ಸ್. ಒಂದು ರಾಣಿ ಅನ್ನೋದು ಆಕರ್ಷಣೆ. ಅಂದ್ರೆ ನಮ್ಮ ದೇಹವು ರಾಣಿ ತರ ಆಕರ್ಷಣೆ ಆಗಿ ಇಟ್ಕೋಬೇಕು, ಫಳಫಳ ಅನ್ಬೇಕು. ಹಿಂಗಂದ್ರೆ ಹಂಗಲ್ಲ, ಹೇಗಂದ್ರೆ ಹೇಗೆ ಅಡ್ಡಾದಿಡ್ಡಿ ಬೆಳೆಸ್ಕೊಳ್ಳೋದಲ್ಲ. ಬೆಳಗ್ಗೆ ರಾಜನ್ ತರ ಶಕ್ತಿ ಬೇಕು, ಮಧ್ಯಾಹ್ನಕ್ಕೆ ರಾಣಿ ತರ. ರಾಣಿ ಬುದ್ಧಿವಂತೆ ನೆನ್ಪಿಟ್ಕೊ. ಅವಳಷ್ಟು ಬುದ್ಧಿವಂತೆ ಇನ್ಯಾರು ಇಲ್ಲ, ಅವಳೇ. ಅದಕ್ಕೆ ಹೇಳೋದು, ಪತ್ನಿಗಿಂತ ಒಳ್ಳೆ ಮಂತ್ರಿ ಇಲ್ಲ ಅಂತ ಹೇಳ್ತಾರೆ. ರಾಣಿಯು ಮಹಾಮಂತ್ರಿ ಆಕೆ. ಎಲ್ಲಿ ಏನಾಗ್ತಿದೆ, ಯಾವ ಕಡೆ ಏನಾಗ್ತಿದೆ ಅದನ್ನ ಗೂಢಾಚಾರರ ಮೂಲಕ ತಿಳ್ಕೊಂಡು ರಾಜನ ಬಗ್ಗೆ ಕೆಟ್ಟ ಹೆಸರು ಬರ್ತಿದ್ಯಾ ಅಂದ್ರೆ ನನ್ನ ಯಜಮಾನರ ಬಗ್ಗೆ, ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ, ಮಕ್ಕಳು ಇದೆಲ್ಲ ಏನೋ ತಿನ್ನು ಯಾವಾಗ್ಲೂ. ಇವಾಗ ಯಾರನ್ನಾದ್ರೂ ನೋಡಿ ಈ ಪಾರ್ಟಿ ಇಲ್ಲ ಈ ಪಾರ್ಟಿ, ಏನ್ ತಿನ್ಬೇಕು ಗೊತ್ತಿಲ್ಲ, ಯಾವಾಗ ತಿನ್ಬೇಕು ಅಂತ ಗೊತ್ತಿಲ್ಲ. ಎಲ್ಲ ಪುರುಷರಾದಿಯಾಗಿ ಯಾರು ನೋಡಿದ್ರು ಫ್ಯಾಟಿ ಲಿವರ್, ಹೊಟ್ಟೆ ನೋಡಿ. ಇರ್ಬೇಕು ಮಕ್ಕಳೇ, ಒಂದು 25-30ವರೆಗೂ ಇರ್ಲಿ. ಆಮೇಲೆ ಇರ್ಲಿ, ದೇಹನ ದಂಡಿಸ್ಕೊಳ್ಳೋದು ಬೇಡವಾ? ತಿಂಗಳು 1-2 ದಿನ ಈ ರೀತಿ ಒಂದು ಸಿಸ್ಟಮ್ ಗೊತ್ತು. ಕಲಿಯುಗದಲ್ಲಿ ಮನುಷ್ಯ ಬಾಯಿ ಚಪ್ಪಲಕ್ಕೆ ಬೀಳ್ತಾನೆ. ಬರೀ ರುಚಿ 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 ರುಚಿ. ಅದಕ್ಕೆ ಇವತ್ತು ಸಾಲಾಗಿ ಹೋಟೆಲ್ಗಳು, ವೆರೈಟಿ ಫುಡ್ಗಳು, ಗಲ್ಲಿನಲ್ಲಿ 100 ಹೋಟೆಲ್ಸು. ಸರಿ ನೋಡಿ, ಈ ಹೋಟ್ಲಿಗೆ ಹೋಗ್ತಾನಲ್ವಾ, ಒಂದು ರುಚಿಗೆ ನಿಲ್ಲಬೇಕು ಅವನು. ನೀವು ನಂಬಲ್ಲ, ನನಗೆ ಕೆಲವು ರುಚಿ ಇದೆ, ಅದು ಬಿಟ್ಟು ಬೇರೆ ತಿನ್ನೋಲ್ಲ. ಅದಕ್ಕೆ ಹೋಟ್ಲಿಗೆ ಹೋಗಲ್ಲ ನಾನು, ಅಪರೂಪ. ಕೆಲವು ಇದಾವೆ. ನನಗೆ ಮಸಾಲೆ ದೋಸೆ ಅಂದ್ರೆ ಇಷ್ಟ, ತುಂಬಾ ಇಷ್ಟ. ಬೆಣ್ಣೆ ದೋಸೆ, ಬೆಣ್ಣೆ ಹಾಕಿರೋ ಮಸಾಲೆ ದೋಸೆ ಇದ್ದಿದ್ದು ಇಷ್ಟ. ಪುಡಿ ಮಸಾಲೆ ದೋಸೆ ಇದ್ದಿದ್ದು ಇಷ್ಟ. I just go to few hotels. ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಅಲ್ಲೇ ಆಗ್ಲೇ ಹಾಕಿ ಹಂಗೆ ಮಾಡ್ತಿರ್ತಾರೆ. ಅದನ್ನ ನೋಡೋದೇ ಒಂದು ಅಂದ. ಆಲೂಗಡ್ಡೆ ಪಲ್ಯ ಹಾಕಿ ಹೀಗೆ. ಕೆಲವು ಹೋಟ್ಲಲ್ಲಿ ಉಪ್ಮಾ ತಿಂತಾನೆ, ಬೇರೆ ಏನೋ ತಿನ್ನೋದೇ ಇಲ್ಲ. ನಾನು ಹೋಗಲ್ಲ, ಮಾಡೋಲ್ಲ, ತಗೊಳ್ಳಲ್ಲ. ಐ ಜಸ್ಟ್ ಡೋಂಟ್ ಟೇಕ್ ಇಟ್. ಹೋಗೋದೇ ಇಲ್ಲ. ನನ್ನವ್ರ ಜೊತೆ ಹೋದಾಗ ಮೊನ್ನೆ ಕೂಡ ಹೊರಗಡೆ ಪರಸ್ಥಳ ಇದ್ನಲ್ವಾ, ಪರವೂರು ಸುತ್ತಾಟ, ಏನೋ ಒಂದು ತರಿಸ್ಬಿಟ್ಟು ಜೊತೆಲಿದ್ದವ್ರು ಆತ್ಮೀಯರುಗಳು ಎಲ್ಲ ಒಂದು 6 ಜನ ಇದ್ದೇವೆ. ನಾನು ತಿನ್ನಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲ ನನ್ನ ಧರ್ಮ ಸಂಕಟ. ಎಲ್ರಿಗೂ ಹೇಳಿದರೆ ಹೇಳಿ ಬಿಡು, ಕೃಷ್ಣ ಪ್ರಸಾದ ಇದ್ದಂಗಾಯ್ತು ಅಂತ ಮೆಲ್ಲಕ್ಕೆ ಸೇವಪುರಿ ಬಿಟ್ಟೆ. ಬ್ರಹ್ಮಾನಂದ ಆಗೋಯ್ತು ನನಗೆ. ಅವ್ರ ಮುಖಗಳು ನೋಡಿದೆ, ಎಲ್ಲ ಮುಖ ನೋಡ್ಕೊಂಡು ಸೈಲೆಂಟಾಗಿ ತಿಂತಿದ್ದಾರೆ. ನಾನು ಇರೋದ್ರಿಂದ ಗೌಪ್ಯವಾಗ ನಾ ಹೇಳಿದೆ, ಕಂಫರ್ಟಬಲ್ ಆಗಿದ್ದೀಯಾ? ನನಗೆ ಯಾಕೋ ಬರೀ ಟೊಮ್ಯಾಟೊ ಸುರಿಸ್ಬಿಟ್ಟು ಇವನು ಗಜಿಬಿಜಿ ಮಾಡಿ ಇಟ್ಬಿಟ್ಟಿದ್ದಾನೆ ಅಂತ. ನನಗೇನೋ ಆಗ ಅನ್ನಿಸ್ತಿದಪ್ಪ. ನೋಡಿ, ನಾನು ಈ ಕಡೆ ಒಂದೇ ಸ್ಪೂನ್ ತಗೊಂಡಿರೋದು ನೋಡಿ, ನಾನು ಸ್ಪೂನ್ ಈ ಕಡೆ ಇಟ್ಬಿಟ್ಟಿದ್ದೀನಿ, ನಿಮ್ಗೆ ಬೇಕು ಅಂದ್ರೆ ತಿನ್ನಿ ಅಂತ. ಎಲ್ಲ ಗುರುಗೆ 6 ಪ್ಲೇಟು. ಏನ್ ಹೇಳ್ತೀರಿ? ಇದು ಲೆಕ್ಕ. ಸರಿ, ಇನ್ನೂ ಒಂದೇನೋ ಮಜಾ ನಯ್ಯ. ಇನ್ನೊಂದೇನೋ ಆನಿಯನ್ ದೋಸೆ, ಒಂದು ಚಟ್ನಿ.
ಈಗ ಇಟ್ಟಿದ ತಕ್ಷಣ ಆನಿಯನ್ ಸ್ಮೆಲ್ಲು ನಂಗೆ ಗೊತ್ತಾಗ್ತಿದೆ, ಏನೂ ಮಾಡೋಕ್ಕಾಗ್ತಿಲ್ಲ, ವಿಧಿ ಇಲ್ಲ, ಬಂದ್ಬಿಟ್ಟಿದ್ದಾನೆ ಹೊರಗಡೆ, ತಿನ್ಲೇಬೇಕು, ಹಸಿವೆ ತಡ್ಲಿಕ್ಕಾಗಲ್ಲ, ಎಷ್ಟೊತ್ತು ದೂರ ಇದೆ, ನೀನು ಬೆಂಗಳೂರಿಗೆ ಇದ್ದೇನೆ, ಗಂಡಿದ ಬರೋಕ್ಕಾಗಲ್ಲ. ವಿಠಲಾಚಾರಿ ಪಿಕ್ಚರಲ್ಲಿ ಕೂಡ ಆಗಲ್ಲ, ಆಗೋ ಮಾತೇ ಇಲ್ಲ, ನನಗೆ ಗೊತ್ತು. ಶಿವ ಅಂತ ಒಂದು ಪೀಸ್ ಮುರಿದು ಚಟ್ನಿನಲ್ಲೇ ಧರ್ಮ ಸಂಕಟ. ಅವ್ರಿಗೆ ನನ್ನ ಮೂಗು ಚುರುಕು, ನನ್ನ ನಾಲಿಗೆ ಚುರುಕು, ಏನ್ ಮಾಡೋಣ ಅಂತೀರಾ? ಈಗ ಅವ್ರನ್ನ ನಾವು ನೆನೆಸಿ ಪ್ರಯೋಜನ ಇಲ್ಲ, ಅವ್ರೇನೋ ಮಾಡ್ತಿದ್ದಾರೆ. ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸಸ್ ಇಟ್ಕೊಂಡಿದ್ದಾನೆ, ಪರ್ಟಿಕ್ಯುಲರ್ ಹೋಟೆಲ್ ಇಟ್ಕೊಂಡಿದ್ದಾನೆ, ಪರ್ಟಿಕ್ಯುಲರ್ ತಿಂಡಿ ಇಟ್ಕೊಂಡು ಅಲ್ಲಿಗೆ ಹೋದ್ರೆ ನಾನು ಅದೇ ನೀವೇನಾದ್ರೂ ತಿನ್ಕೊಳ್ಳಿ, ನಾನು ಬೇರೆ ಏನೋ ತಿನ್ನಲ್ಲ, ಇಲ್ಲಿಗೆ ಬಂದ್ರೆ ಇದೆ, ಇಲ್ಲಿಗೆ ಬಂದ್ರೆ ಇದೆ, ಇಲ್ಲಿಗೆ ಬಂದ್ರೆ ಇದೆ. ನಮ್ಮ ಮನೆಯವ್ರಿಗೆ ಗೊತ್ತಿದೆ, ನನ್ನ ಜೊತೆಲಿರೋರ್ಗೆ ಗೊತ್ತಿದೆ, ರವಿ ಇದೆ ತಿನ್ನೋದು ಅಂತ ಟಕ್ ಅಂತ ಹೇಳ್ಬಿಡ್ತಾರೆ. ನಿಮ್ಗೆ ಏನ್ ಬೇಕು ಅಂತನೂ ಕೇಳಲ್ಲ. ಹೋಟ್ಲಿಗೆ ಹೋಗೋಣ ಬಾ, ಈ ಜಾಗಕ್ಕೂ ಆ ಕಡೆ ಹೋಗುವಾಗ ಇದೆ. ಪ್ರತಿ ಊರಿಗೆ ಹೋದಾಗ್ಲೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡಿ ಇಟ್ಕೊಬಿಟ್ಟಿದ್ದಾನೆ, ತಿನ್ನಲ್ಲ. ಇಲ್ಲಿಂದ ಏನಾದ್ರು ಬಿಸಿ ಬಿಸಿ ಉಪ್ಮಾ ತಗೊಂಡೋಗ್ಬಿಡ್ತಾನೆ, ಇಲ್ಲ ಬಿಸಿಬೇಳೆ ಭಾತ್ ಥರದ್ದು ಏನಾದ್ರು ತಗೊಂಡೋಗ್ಬಿಡ್ತಾನೆ. ಏನೋ ಒಂದು ನನ್ನ ಮನೇಲಿ ಆ ತಾಯಿ ಧರ್ಮದ ದೇವತೆ, ಧರ್ಮಕ್ಕೆ ನಾನು ಪುಣ್ಯವಂತ. ಐ ಆಮ್ ಎಸ್ಕೇಪ್. ವಾಟ್ ಅಬೌಟ್ ಯು? ಯಾವಾಗ ಏನು ತಿನ್ಬೇಕು ತಿಳ್ಕೊಳ್ಳಿ, ಎಲ್ಲಿ ತಿನ್ಬೇಕು ತಿನ್ಕೊಳ್ಳಿ, ಹೇಗೆ ತಿನ್ಬೇಕು ತಿನ್ಕೊಳ್ಳಿ. ಮಧ್ಯಾಹ್ನೇತು ರಾಣಿ ಭೋಜನ. ಸೊ ಮಧ್ಯಾಹ್ನ ಲೈಟ್ ಫುಡ್, ತುಂಬಾ ಅಲ್ಲ, ಒಂದು ರಾಣಿ ತರ ಗ್ಲಾಮರ್, ನಡೀತಿದ್ರೆ, ಕೂತ್ಕೊಂಡಿದ್ರೆ, ನೋಡ್ತಿದ್ರೆ, ಆಕರ್ಷಣ, ಅಲಂಕಾರ, ಅಬ್ಬೋ ಏನೋ ಇದು ಅನ್ಬೇಕು. ನೀವು ಆ ರೀತಿ ರೆಡಿ ಆಗ್ಬೇಕು ಅಂದ್ರೆ ಮಧ್ಯಾಹ್ನ ಲೈಟ್ ಆಗಿ ತಿನ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಉಪಹಾರ ತಿನ್ಬೇಕು ಮಧ್ಯಾಹ್ನ. ಸಂಧ್ಯಾಕಾಲೆ ಭಿಕ್ಷುಕ ಭೋಜನ, ಸಂಧ್ಯಾಕಾಲೆ ಭಿಕ್ಷುಕ ಭೋಜನ ಅಂದ್ರೆ ಭಿಕ್ಷುಕನಿಗೆ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಏನೋ ಒಂದು ತಂಗಳು ಒಂದಷ್ಟು ಸಿಕ್ತು, ಒಂದು ತುತ್ತು, ಒಂದಿಷ್ಟು ರೊಟ್ಟಿ ಸಿಕ್ತು, ಎಷ್ಟು ಮುದ್ದೆ ಸಿಕ್ತು, ಬೆಳಿಗ್ಗೆ ಮಧ್ಯಾಹ್ನ ಮಿಕ್ಕಿದ್ ಏನೋ ಒಂದಿಷ್ಟು ಇತ್ತಲ್ಲ ಅಷ್ಟೇ ತಿನ್ಬೇಕು. ಸಂಧ್ಯಾಕಾಲೆ ಅಂತ ಹೇಳ್ತಾರೆ ನಮ್ಮ ವೈದಿಕದಲ್ಲಿ. ಸೈನ್ಸ್ ಇವತ್ತು ಅದು ಹೇಳುದು, ಬಿಫೋರ್ 6 PM ಯು ಹ್ಯಾವ್ 6:30ಗೆಲ್ಲ ತಿನ್ಬಿಡಿ ಅಂತ ಹೇಳುತ್ತೆ. ಇದನ್ನ ನಮ್ಮ ಹಿರಿಯರ್ ಗೊತ್ತಿತ್ತು, ಕಲಿಯುಗ ಹಿಂಗೆ ಮಾಡ್ಕೋತಾರೆ. ರಾತ್ರಿ 12 ಗಂಟೆಗೆ ತಿನ್ನೋದು, ನೈಟ್ ಶಿಫ್ಟ್ ಕೆಲಸಗಳು, ವರ್ಕ್ ಫ್ರಮ್ ಹೋಮ್ಗಳು, ಈ ಬಿರಿಯಾನಿ ಕ್ಯಾಂಪ್ಗಳು, ಮಿಡ್ ನೈಟ್ವರೆಗೂ ಪಬ್ಬು ಕ್ಲಬ್ಬಲ್ಲಿ ಡಾನ್ಸ್ಗಳು, ತೂಕಡಿಸಿ ಮತ್ತೆ ಏರಿಸಿ, ಇನ್ನೇನಾಗುತ್ತೆ? ನಿಮ್ಮ ದೇಹಕ್ಕೊಂದು ನಿರೋಧಕ ಶಕ್ತಿ ಇಷ್ಟು ದಿನ ಅಂತ ತಟ್ಕೊಳ್ಳುತ್ತೆ, ಇರುತ್ತೆ ಮಕ್ಕಳೇ. ಅದಾದ್ಮೇಲೆ ಅದೊಂದು ಬ್ಲಾಸ್ಟ್ ಅಪ್ ಶುರು ಆಗುತ್ತೆ. ನಾವು ನಿಂದಿಸ್ಕೊಳ್ಳೋದು, ನಮ್ಮ ದೇಹವನ್ನು ಕಾಪಾಡ್ಕೋಬೇಕಾದ್ರೆ ಯಾರೂ ಬರಲ್ಲ. ಈ ದೇಹವನ್ನು ಕಾಪಾಡ್ಕೊಳ್ಳಿ, ಯು ಕ್ಯಾನ್ ಆನ್. ನೀವು ಎಷ್ಟು ಬೇಕಾದ್ರೂ ಆನ್ ಮಾಡ್ಬೋದು, ಜಗತ್ತನ್ನೇ ಆಳ್ಬೋದು. ಗೊತ್ತಾ? ನೀವು ಈ ದೇಹವನ್ನು ಕಾಪಾಡ್ಕೊಂಡ್ರೆ ಯಾರಿಗೋಸ್ಕರ ಬದುಕ್ತಿದ್ರೆ ಫಸ್ಟ್ ಅದೆಲ್ಲ ಗೋಲಿ ಹೊಡೀರಿ. ಇನ್ಯಾರೋ ಇನ್ನೇನೋ ಕತೆ, ನೀವು ನಿಮಗೋಸ್ಕರ ಬದುಕಿ. ಸೆಲ್ಫ್ ಡಿವೈನ್ ನಿಮಗೋಸ್ಕರ. ಅದುವೇ ವೈಕುಂಠ ಏಕಾದಶಿ ಹೇಳ್ಕೊಟ್ಟಿರೋದು. ನಿನ್ನನ್ನು ಕಾಪಾಡು ಫಸ್ಟ್, ನಿನ್ನ ಶರೀರನ. ನಿನ್ನ ಶರೀರದಲ್ಲಿರೋ ಈ ಆತ್ಮ ಇಲ್ಲಾಂದ್ರೆ ಬಿಟ್ಟು ಹೊರಟೋಗುತ್ತೆ. ಅದು ನರಳುತ್ತೆ, ಅದು ಒದ್ದಾಡುತ್ತೆ, ಯಾವಾಗಲೂ ನನಗೆ ಸಾವು ಬರುತ್ತೆ ಅನ್ನುತ್ತೆ. ಆ ಸಾವಿನ ರೌರವ ನರಕ ಯಾರಿಗೂ ಬೇಡ. ಸಾಯೋ ಮೂಮೆಂಟಲ್ಲಿ ಬರೋಷ್ಟು ಆ ಜೋಲ್ಟ್ ಇರುತ್ತೆಯಲ್ಲ, ಕರೆಂಟ್ ಜೋಲ್ಟು, ಅದು ಬೇರೆಯೇ ಕತೆ ಇರುತ್ತೆ. ಅದು ನರಳುತ್ತೆ, ಇರೋವಾಗಲೇ ನರಳಿಸೋದು, ಒತ್ತಡ ಹಾಕ್ಸೋದು, ಬಾಧೆ ಹಾಕ್ಸೋದು. ನಿಮ್ಮನ್ನು ನೀವು ತಿಳ್ಕೊಳ್ಳಿ ಮಕ್ಕಳೇ. ನಿಮ್ಗೆ ಗೊತ್ತಿದೆ, ಕೆಲವು ತಿಂದ್ರೆ ಆ ಜೀವನ ಏನದು, ಇಟ್ ಈಸ್ ನಾಟ್ ಗೆಟಿಂಗ್ ಥ್ರೂ ಇಟ್. ಅದಾಗ್ತಿಲ್ಲ, ಬರ್ತಿಲ್ಲ ಹೊರಗಡೆ. ನಿತ್ಯ ನಿಜ ಹೇಳ್ಬೇಕಂದ್ರೆ ವೈಕುಂಠ ಏಕಾದಶಿ ದಿನ ನಿಮ್ಮ ಊಟ ಉಪಚಾರಗಳನ್ನ ಇವತ್ತಿಂದ ಹೊಸ ಇಯರ್ ರೆಸೊಲ್ಯೂಷನ್ ಏನಂದ್ರೆ, ನಾನು ಇಷ್ಟೊತ್ತಿಗೆ ತಿಂಡಿ, ಇಷ್ಟೊತ್ತಿಗೆ ಊಟ, ಅರ್ಧ ಗಂಟೆ ಹೆಚ್ಚು ಕಡಿಮೆ, 8:30ರಿಂದ 9 ಡನ್. ಮಧ್ಯಾಹ್ನ 12:30ರಿಂದ 1, ಹಬ್ಬ ಅಂದ್ರೆ 1:15 ಡನ್. ಸಂಜೆ ಒಂದು 4-4:15 ಆಯ್ತು ಅಂದ್ರೆ ಒಂದು 5 ಗಂಟೆಗೆ ಸಣ್ಣದಾಗ ಏನಾದರೂ ಒಂದು ಟೀ, ಸ್ನ್ಯಾಕ್ಸ್, ಈ ಥರದ ರಸ್ ತಗೊಳ್ಳಿ, ಒಂದು ಕಾಫಿ ತಗೊಳ್ಳಿ. ಈ ಥರದ್ದು ಶುಗರ್ ಅನ್ನೋದು ಪಕ್ಕಕ್ಕೆ ಇಡಿ. ಎಣ್ಣೆ ಐಟಮ್ ಸ್ವಲ್ಪ ಕಡಿಮೆ ತಿನ್ನಿ. ನೀವು ವರ್ಕೌಟ್ ಮಾಡ್ತೀರಂದ್ರೆ ತಿನ್ನಿ ಮಕ್ಕಳು, ತಿನ್ನಿ. ಚೆನ್ನಾಗಿ ವರ್ಕೌಟ್ ಇದೆ ನಿಮ್ಮ ಬಾಡಿಗೆ. ದಿನ ಒಂದು 10-15 ಸಾವಿರ ಸ್ಟೆಪ್ಸ್ ಹಾಕ್ತೀರಿ, ಒಂದು ದೇಹ ದಂಡಿಸ್ತೀರಿ. ಏನೊಂದು ನಿಮ್ಮ ದೇಹಕ್ಕೋಸ್ಕರ 2 ಗಂಟೆ ಪ್ರೋಟೀನ್ಸ್ ಬೇಕು, ಹೈ ಪ್ರೋಟೀನ್ಸ್ ಬೇಕು. ಚೆನ್ನಾಗಿ ಮೊಳಕೆ ಕಾಳು ಬೇಯಿಸಿರೋ ಹುರುಳಿ ಕಾಳು ನೆನೆಸಿ ಮೊಳಕೆ ಕಾಳು ಬರ್ಸಿದಿರಿ, ಹೆಸರು ಕಾಳು ನೆನೆಸಿ ಮೊಳಕೆ ಕಾಳು ಬರ್ಸಿ. ಹಸಿ ತಿನ್ಬೇಡಿ,
ಅದು ಗ್ಯಾಸ್ಟ್ರಿಕ್ಗೆ ಡಮಾಲ್ ಡಮಿಲ್ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಹಾ ಆಯ್ತು, ನಿಮ್ಮ ದೇಹ ಮಾತನಾಡುತ್ತದೆ. ಒಂದಿಷ್ಟು ಬೇಯಿಸಿದ ಕಾಳುಗಳು ಅದನ್ನ ಲೈಟಾಗಿ ಪಕ್ಕದಲ್ಲಿ ಇಟ್ಕೊಂಡು ತಿನ್ನೋದು, ತರಕಾರಿ ಹೆಚ್ಚಾಗಿ ನೋಡಿ. ಈಗೆಲ್ಲ ಟೆಕ್ನಾಲಜಿ, ನೀವು ಟೆಕ್ನಾಲಜಿ ಬರ್ತಿದೆ. ನಿಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ತರಕಾರಿಗಳು ಬೇಯಿಸ್ಕೋಬೋದು, ಬೆಳೆಸ್ಕೋಬೋದು, ಸೊಪ್ಪುಗಳು ಬೆಳೆಸ್ಕೋಬೋದು. ಒಂದು ಕೊತ್ತಂಬರಿ ಸೊಪ್ಪು ಇರ್ಬೋದು, ಒಂದು ಪುದೀನ ಸೊಪ್ಪು ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು. ಒಂದು ಸಣ್ಣ 10 ಅಡಿ ಜಾಗ ಇದ್ರೆ ಬೆಳೆಸ್ಕೋಬೋದು. ಅದಕ್ಕೋಸ್ಕರ ಒಂದು ಪ್ರೀತಿಸಿ. ನಿಮ್ಗೋಸ್ಕರ ಪ್ರೀತಿಸ್ಬೇಕಲ್ವಾ? ಒಂದು ಹೂವು ಬೆಳೆಸ್ಕೋತೀರಿ, ಏನೇನೋ ಮಾಡ್ತಿರಲ್ವ, ನಿಮ್ಗೋಸ್ಕರ ಒಂದು ಸಣ್ಣದಾಗಿ ಕೇಳಿ. ಆರ್ಗ್ಯಾನಿಕಲಿ ಕೆಲವು ರೈತರು ಬೆಳೆದಿರ್ತಾರೆ. ಇವರೆಲ್ಲ ಆರ್ಗ್ಯಾನಿಕ್ ಹೆಸರಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಆರ್ಗ್ಯಾನಿಕ್ ಸ್ಟೋರ್ ಅಂತೆಲ್ಲ ಏನೇನೋ ಹೆಸರುಗಳು ಹೇಳ್ಕೊಂಡು ದುನಿಯಾ ಲೂಟ್ ಕರ್ ರहा है, धोखा दे रहा है, बहुत कुछ धोखा दे रहा है. ಕಲಿಯುಗದಲ್ಲಿ ಗೊತ್ತು. ಅದಕ್ಕೆ ಈ ಥರದೆಲ್ಲ ತಿನ್ಸಿ ನಿಮ್ಮನ್ನ ಹಾಳು ಮಾಡಿಟ್ಬಿಟ್ಟು ನಿಮ್ಮ ಸಾವನ್ನ ನರಳಿ ಸಾಯಿಸ್ತಾರೆ ಅಂತ ಹೇಳಿಬಿಟ್ಟೆ ಋಷಿಮುನಿಗಳು ಭಗವಂತನೇ ವೈಕುಂಠ ಏಕಾದಶಿಯ ನಿಯಮ ತಂದಿಟ್ಟಿತ್ತು. ಭಕ್ತ ಅಂಬರೀಷನ ಕತೆ ಅಲ್ಲೊಂದಿದೆ ಅದ್ಭುತ. ಇರಬೇಕು, ಹೇಗಿರಬಾರ್ದು ಅನ್ನತಕ್ಕಂಥದ್ರ ನಿಯಮಕ್ಕೆ ತೋರಿಸ್ಕೊಟ್ರು ದೂರ್ವಾಸ ಮುನಿ, ಅಂಬರೀಷ, ವಿಷ್ಣು, ಶಿವ, ಬ್ರಹ್ಮ, ಸುದರ್ಶನ, 1, 2 ನಾರದರು ಎಲ್ಲರೂ ತೋರಿಸ್ಕೊಡ್ತಾರೆ ಜಗತ್ತಿಗೆ. ಮುಂದೆ ಬರುವ ಈ ಕಲಿಯುಗ ಮನುಷ್ಯ ಬದುಕಿರುವಷ್ಟು ಕಾಯಿಲೆಯಲ್ಲಿ ಸಾಯ್ತಾನೆ. ಈ ಶುಡ್ ಬ್ರೇಕ್ ದ್ಯಾಟ್, ಈ ಶುಡ್ ಹ್ಯಾವ್ ದಟ್, ಮೇಂಟೈನ್ ದಟ್ ಡಿಸಿಪ್ಲಿನ್, ಸಿಸ್ಟಮ್ಯಾಟಿಕ್ ಅಂತ. ಹಾಗೆಲ್ಲ ಸಾವಿರಾರು ವರ್ಷಗಳು ನೆನಪಿಟ್ಕೊಳ್ಳಿ. ಹೇಳ್ಬಾರ್ದು. ಶ್ರೀರಾಮಚಂದ್ರರ 7ನೇ ತಾತನ ಜೊತೆ ಯುದ್ಧ ಮಾಡಿದ್ದ ರಾವಣಾಸುರ. ನಂಬ್ತೀರಾ? 7ನೇ ತಾತ ಲೆಕ್ಕ ಹಾಕೊಳ್ಳಿ. ದಶರಥರ ಆಯಸ್ಸು 65,000 ವರ್ಷ ಆದರೆ, 60,000 ವರ್ಷ ಆದರೆ, ಶ್ರೀರಾಮಚಂದ್ರ ಪ್ರಭುವುದು 11,000 ವರ್ಷ ಭೂಮಂಡಲವನ್ನು ಆಳಿದ್ದಾದರೆ ಯೋಚನೆ ಮಾಡಿ. ಅವರ ತಾತ ಅಜಗರ, ಅವರ ತಾತ ಈ ಥರ 7ನೇ ತಾತ ರಾಮಚಂದ್ರರ ಪ್ರಭುವಿನ 7ನೇ ತಾತನ ಜೊತೆ ಯುದ್ಧ ಮಾಡಿ ದೇವರೇ ಬಂದು ನೀನ್ ಪಾಡ್ಗೋಗೋ, ನಿನ್ ಪಾಡ್ಗೋಗೋ, ನೀನ್ ಸೋಲಲ್ಲ, ನೀನ್ ಗೆಲ್ಲಲ್ಲ, ಹೋಗ್ರು ಅಂತ ಹೇಳಿ ಕಳ್ಸಿದ್ರು. ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದೊಡ್ಡ ದೀರ್ಘಾಯುಷ್ಯದಿಂದ ಬದುಕುತ್ತಿದ್ದರು ಅನ್ನತಕ್ಕಂಥದ್ದು. ಅಂದ್ರೆ ಅವ್ರಿಗೆಲ್ಲ ಇತ್ತು, ನಿಯಮ ಇಟ್ಕೊಂಡಿದ್ರು. ಈ ನಿಯಮ ಮೀರಿದ್ರೆ ಯಮ ನಿಮ್ ಬಾಗಿಲಿಗೆ ಬರ್ತಾನೆ. ಯಾಕಪ್ಪ ನರಳಿ ಸಾಯ್ಬೇಕು ನಾವು? ನರಳಿ ಯಾಕೆ ಸಾಯ್ಬೇಕು? ಕಾಯಿಲೆಗಳು ಬಂದು ಯಾಕೆ ಸಾಯ್ಬೇಕು? ಇರೋನ್ ನೋಡಿದ್ರಲ್ಲ, ತೋರಿಸಿರ್ತಾರೆ, ಅಯ್ಯೋ ಗುರುಜಿ ಹೆಂಗಂತೆ ಎಲ್ಲ ಮಾತಾಡಿದ್ರಲ್ಲಪ್ಪ, ಎಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಇನ್ನೊಂದು ಕಾರಣ ನಿಮ್ಮ ಊಟ ನೀವೇ ಗೊತ್ತಿಲ್ಲದೆ ಅದನ್ನ ಖರ್ಚು, ಇದನ್ನ ಖರ್ಚು, ಇದಿಷ್ಟ ಅದಿಷ್ಟ ಇದು ಅನ್ನತಕ್ಕಂಥದ್ದು. ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬಾ ರುಚಿಯಾಗಿದೆ ಪುಟ್ಟ, ಸೂಪರ್ ಅಂತ, ನೀವು ತಿನ್ನಿ ಅಂತ. ಅದರಲ್ಲಿ ನಾನಾ ಥರದ್ದು ತರಕಾರಿಗಳು, ಇಷ್ಟು ನವಣೆ ಹಾಕಿ ಮಾಡಿರೋದು, ಅರ್ಧ ಲೋಟ ನವಣೆ, ನಂಗೆ ಗೊತ್ತಿಲ್ಲ. ಅಕ್ಕಿ ಹಾಕಿದ್ರು ಕೆಂಪಕ್ಕಿಯೇ, ಬೇಗ ಜೀರ್ಣ ಆಗಬಾರದು. ಸರ್ರಂತ ಜೀರ್ಣ ಆದರೆ ಸರ್ರಂತ ಶುಗರ್ ರೈಸ್ ಆಗುತ್ತೆ. ಈ ಗುರುಜಿ ಎಲ್ಲಿ? ಆದರೆ ನಾನು ಹುಷಾರು, ಸ್ವಲ್ಪ ವಾಕಿಂಗು, ವರ್ಕೌಟು ಇದು ಇಟ್ಟಿದ್ದೇನೆ. ಕಂಪಲ್ಸರಿ ಒಂದು ಸೈಕ್ಲಿಂಗ್ ಆದರೂ ಮಾಡ್ತೇನೆ. ಬೆವರು ಹಾಗೆ ಮಾಡ್ತಾನೆ. ಒಂದು 40ರಿಂದ 50 ನಿಮಿಷ ಜಗ ಅಂತ ಮಾಡ್ತೇನೆ. ಬೆವರು ಬೇಕು, ಮನುಷ್ಯ ಬೆವರು ಬೇಕು. ದಿನಕ್ಕೆ ಒಂದು 2 ರಿಂದ 3 ಲೀಟರ್ ನೀರು ಕುಡಿಬೇಕು. ನೀರು ಕುಡೀರಿ, ಸ್ವಲ್ಪ ನೀರು. ಏನೇನಕ್ಕೂ ಅಲಾರಾಮ್ ಇಟ್ಕೊಂಡಿದ್ರಿ, ಏನೇನಕ್ಕೂ ಮೊಬೈಲಲ್ಲಿ ಇಟ್ಕೊಂಡಿರಿ. ಎವ್ರಿ 20 ಮಿನಿಟ್ಸ್ ಅಲಾರಾಮ್ ಅಷ್ಟು ನೋಡಿ. ಅಲಾರಾಮ್ ಅಂತಿದ್ದಾಗೆ ಆಟೋಮೆಟಿಕಲಿ ಒಂದು 20 ನಿಮಿಷಕ್ಕೆ ಒಂದು ಗುಟುಕು, ಇಲ್ಲ 1-2 ಗುಟುಕು, ಇಲ್ಲ 1-3 ಗುಟುಕು, ಇದನ್ನು ನಿಧಾನಕ್ಕೆ ಸ್ವಲ್ಪ ಬಾಡಿಗೆ ತಗೊಳ್ಳೋ ಥರ ಮಾಡಿ. ನೋಡಿ, ನಿಮಗೆ ಯಾವ್ದಾವುದೋ ಕ್ರೀಮ್ಸು, ಯಾವ್ದಾವುದೋ ಲೋಷನ್ಸು ಗೊತ್ತಿತ್ತು. ನಾವು ಮಾಡ್ಕೋತೀವಿ, ಹಾಳು ಮಾಡ್ಕೋತೀವಿ. ನಾವು ಮಧ್ಯರಾತ್ರಿಲಿ ಮಲಗ್ತೀವಿ, ಮಧ್ಯರಾತ್ರಿಲಿ ತಿಂತೀವಿ, ಬೆಳಗ್ಗೆಲ್ಲ ಮಲಗಿರ್ತೀವಿ ಅಂತ. ಇಟ್ಸ್ ಅ ಡೆಡ್ಲಿ ಥ್ರೆಟ್. ರಾತ್ರಿ ಮಲಗಬೇಕು ಅಂತ ಹೇಳುತ್ತೆ ಸಿಸ್ಟಮ್. ಕತ್ಲಲ್ಲಿ ನಮ್ಮ ಬಾಡಿ ಮಲಗಬೇಕು, ವಿಶ್ರಾಂತಿ ಬೇಕು, ಬೆಳಕು ಬಿದ್ದಾಗ ಬಾಡಿಯಿಂದ ಎದ್ದೊಳ್ಬೇಕು ಅಂತ. 5 ಗಂಟೆಗೆ ಎದ್ದೊಳಕ್ಕಾಗಲ್ಲ, 6 ಗಂಟೆ, ಅಟ್ಲೀಸ್ಟ್ 6:30 ಸೂರ್ಯೋದಯ ಕಾಲಕ್ಕೆ. ಆ ಥರದ್ದು ಬೇಗ ಒಂದು 9 ಗಂಟೆ ಮಲಗೋ ಅಭ್ಯಾಸ. ಗೊತ್ತು ಮಲಗಲ್ಲ, ಅದಕ್ಕೆ ಈ ಥರದ ಏಕಾದಶಿ ವ್ರತಗಳು, ಪೂಜೆಗಳು, ವ್ರತಗಳು ಪ್ರತಿಯೊಂದರ ಹಿಂದೆ ಒಂದು ಬೊಟ್ಟು ಬಗ್ಗೆ ಗೊತ್ತಿಲ್ಲ. ಬೇಡ ಬಳೆ ಹಾಕ್ತಾರೆ. ಗಂಡಸರಿಗೆ ಬಲಗೈಗೆ ಒಂದು ಕಡಗ ಹಾಕಿಸ್ತಾರೆ, ಎಡಗೈಗೆ ವಾಚ್ ಕಟ್ಟಿಸ್ತೇವೆ. ನೆನ್ಪಿಟ್ಕೊಳ್ಳಿ, ಪುರುಷರಿಗೆ ಎಡಗೈಗೆ ವಾಚ್ ಕಟ್ಟಬೇಕು.
ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಡಗೈಗೆ ಎಲ್ಲರೂ ಕಟ್ಟಬೇಕು. ಅವನು ಯಾರೋ ಹೀರೋ ಬಲಗೈ ಕಟ್ಟದ ಅಂತ ನಾನು ಕಟ್ಟೋದು ಮೂರ್ಖರ ಸಂತೆ. ಅದು ಲೆಕ್ಕವಿದೆ. ಸ್ಟ್ರೋಕ್ ಕುಡಿಯೋದು ತೋರ್ಸೋದು ಎಡಗೈ ಕಡೆನೆ. ಸ್ಟ್ರೋಕು, ಕಿಡ್ನಿ, ಹಾರ್ಟು, ಲಿವರು, BP ಶೂಟ್ ಎಲ್ಲ ಎಡಗೈ ಕಡೆ ಹಿಂಗೆ ಒದರೋದು. ಹಿಂಗೆ ಸ್ಟಾರ್ಟ್ ಆಗುತ್ತೆ. ಎಡಗೈ ಕಡೆ ಎಳಿತಿದೆ, ಎಡಗೈ ಕಡೆ ಝೂಮ್ ಅನ್ನಿಸ್ತಿದೆ, ಫ್ರೋಸನ್ ಶೋಲ್ಡರ್ ಆಗಿದೆ, ಇದಾಗಿದೆ. ಇದೆಲ್ಲ ಎಡಗೈ ಕಡೆ ತೋರಿಸುತ್ತೆ. ಇಟ್ ಸ್ಪೀಕ್ಸ್. ನಾವು ಗಮನ ಕೊಡಲ್ಲ, ಗೊತ್ತಿದೆ. ಅದಕ್ಕೆ ಎಡಗೈಯಲ್ಲಿ ಬಲ ಕಡಿಮೆ, ಎಡಗೈನ ನಾವು ಜಾಸ್ತಿ ಬಳಸೋದಿಲ್ಲ. ಅದಕ್ಕೆ ಎಡಗೈಗೆ ರಿಸ್ಟ್ ಬ್ಯಾಂಡ್ ತರ ಟೈಟ್ ಆಗಿ ಒಂದು ವಾಚು ಹಿಂಗೆ ಕಟ್ಟಿಸ್ತಕ್ಕಂಥದ್ದು. ಹೌದಾ, ಲೆದರ್ ವಾಚ್ ಕಟ್ತೇವೆ, ಇಲ್ಲ ಸ್ಟೀಲ್ ವಾಚ್ ಕಟ್ತೇವೆ. ಇರೋರು ಬಂಗಾರದ ವಾಚ್ ಕಟ್ಟಿ ತೊಂದರೆ ಇಲ್ಲ ಎಡಗೈಗೆ. ಹೊರಗಡೆ ಹೋದ್ರೆ ಚಪ್ಪಲಿ ಹಾಕ್ಲೇಬೇಕು ಅಂತ. ಪರಶುರಾಮರ ಕಾಲದ ಕತೆ. ಪರಶುರಾಮರ ಕಾಲದ ಕತೆ. ಏನೋ ಒಂದು ವೈಕುಂಠ ಏಕಾದಶಿಗೆ ಉಪವಾಸ ಏನಕ್ಕೆ ಇಡ್ತಾರೆ ಗೊತ್ತಾ? ಇನ್ನು ಫಸಲು ಕುಯ್ಯೋ ಸಮಯ, ಶಕ್ತಿ ಬೇಕು. ದೇಹ ಈ ಚಳಿಗೆ ಮಾರ್ಗಶಿರ ಮಾಸಕ್ಕೆ ಇಲ್ದಿದ್ದೆಲ್ಲ ತಿಂದು ಪುಳಿಯೋಗರೆಗಳು, ಗೊಜ್ಜುಗಳು, ಕಾರುಗಳು, ಹುಳಿಗಳು, ಬಜ್ಜಿಗಳು, ಬೋಂಡಾಗಳು, ಪಕೋಡಗಳು, ಫ್ರೈಗಳು, ಗ್ರಿಲ್ಲುಗಳು ಎಲ್ಲ ಹಾಕೊಂಡು ಅಚ್ಚುಕಟ್ಟಾಗಿ ತಿಂದು ಮೈಯಲ್ಲೆಲ್ಲ ಇಲ್ಲದ ಕಡೆ ಕಸ ತುಂಬ್ಕೊಬಿಟ್ಟಿರುತ್ತೆ. ಫುಲ್ ತುಂಬ್ಕೊಬಿಟ್ಟಿರುತ್ತೆ. ದ ಸ್ಟ್ರೋಕ್ ಹ್ಯಾಪನ್ಸ್, ಹಾರ್ಟ್ ಅಟ್ಯಾಕ್ ಹ್ಯಾಪನ್ಸ್, ಕೊಲೆಸ್ಟ್ರಾಲ್ ಹ್ಯಾಪನ್ಸ್. ಅದೆಲ್ಲ ಗೊತ್ತಿತ್ತು. ನಾವು ಕಲಿಯುಗದಲ್ಲಿ ಏನೋ ಒಂದು ಕಾರಣ, ಬಾಯಿಗೆ ರುಚಿ ಬೇಕು, ಬಾಯಿಗೆ ರುಚಿ ಬೇಕು. ಒಂದು ಹೋಟ್ಲು ಒಂದು ನಿಯಮ ಅಂತಿಲ್ಲ. ಇವತ್ತು ಹೋಟ್ಲ್ ಮಾಡೋರು ಪಾಪ ಮುಳುಗೋಗ್ಬೇಕು. ಪಾಪ ಅವನು ಆಸೆ ಪಟ್ಟು ಬೆಳಿಗ್ಗೆನೆ ಎದ್ದು ಅಚ್ಚುಕಟ್ಟಾಗಿ ದೋಸೆ ಮಾಡ್ತಾನೆ. ನಾನು ದೋಸೆ ಅಷ್ಟು ಮಾಡ್ತೀನಿ ಸರ್, ಅಷ್ಟು ನೀಟಾಗಿ ಸೋಡಾ ಹಾಕದೆ ಇನ್ನೊಂದು ಅಂತ ಮಾಡ್ತಾನೆ. ಬರ್ತಾರೆ, ಇವತ್ತು ತಿಂತಾರೆ, ಇಲ್ಲಿ ದೋಸೆ ಬಿಟ್ಟು ಅಲ್ಲಿ ಪೂರಿಗೆ ಹೋದ್ರು. ನೀವು ನೋಡಿಬೇಕಾದ್ರೆ ಇವತ್ತು ಎಷ್ಟೋ ಹೋಟೆಲ್ಗಳು ಮುಚ್ಚಿಬಿಟ್ಟಿದ್ದಾವೆ. ಪಾಪ ಕಷ್ಟಪಟ್ಟು ಆಸೆ ಪಟ್ಟು ರುಚಿಯಿಂದ ಬೆಳಿಗ್ಗೆ 3 ಗಂಟೆಗೆ ಎದ್ದಿರ್ತಾರೆ ಹೋಟ್ಲವ್ರು. ಏನಾಗ್ಬಿಟ್ಟಿದೆ, ಇವ್ರು ರುಚಿಗೆ ತಕ್ಕಂಥದ್ದು ಇನ್ನೊಬ್ಬ ಓಪನ್ ಮಾಡಿದ್ರೆ, ಇನ್ನೊಬ್ಬ ಓಪನ್. ಯಾರಿಗೂ ಉದ್ಧಾರಕ್ಕೆ ಆಗ್ತಿಲ್ಲ. ಯಾರು ಉದ್ಧಾರಕ್ಕೆ ಆಗ್ತಿಲ್ಲ. ನಮ್ಮ ಈ ಸರ್ಕಲ್ ಹತ್ರ ಬನ್ನಿ ತೋರಿಸ್ತಾನೆ. ಎಷ್ಟು ಹೋಟ್ಲಿದೆ, ಎಷ್ಟು ತಿಂಡಿ ಅಂಗಡಿಗಳಿದೆ. ಇಲ್ಲಿ ಫುಡ್ ಸ್ಟ್ರೀಟ್ ಅಂತಾನೆ ಮಾಡಿಟ್ಬಿಟ್ಟಿದ್ದಾರೆ. ಫುಡ್ ಸ್ಟ್ರೀಟ್ಗಳು ಅಂತ ಮಾಡಿಟ್ಟು ಬಿಟ್ಟಿದ್ದಾರೆ. ಕೊಂಪೆಗಳು ಮಾಡಿಟ್ಬಿಟ್ಟಿದ್ದಾರೆ. ಇದೆಲ್ಲ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ನಾವು ನುಗ್ಗೋದು. ಇವತ್ತು ಈ ಹೋಟ್ಲು ಬೆಳಿಗ್ಗೆಗೆ ಇಲ್ಲಿ, ಮಧ್ಯಾಹ್ನಕ್ಕೆ ಇಲ್ಲಿ, ಸಂಜೆಗೆ ಇಲ್ಲಿ. ಸರಿ, ಆನ್ಲೈನ್ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಅದ್ರ ಕತೆ ಕೇಳಬೇಡಿ. ಅದಕ್ಕೊಂದು 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗ್ತಾನೆ. ಅವ್ನು ನೋಡಿ ಬರೋವಾಗ ಫ್ರೀಯಾಗಿ ಬಂದ. ಇವನು ಸ್ವಿಗ್ಗಿ, ಇವನು ಡನ್ಸೋ, ಇವನ್ನೆಲ್ಲ ಒದ್ದೋಡಿಸ್ಬೇಕು. ನಾವು ಯಾರು ಆನ್ಲೈನಲ್ಲೇ ತಗೋಬಾರ್ದು ಊಟನ. ಫಸ್ಟು ಅದನ್ನ ನಿಲ್ಲಿಸಿ. ಹೋಟ್ಲವ್ನಿಗಾದ್ರೂ ಕೊಡೋಣ ಮಕ್ಕಳು, ಒಂದು 10 ರೂಪಾಯಿ ಟಿಪ್ಸ್ ಕೊಡೋಣ. ಅಲ್ಲಿರೋ ಕೆಲಸ ಮಾಡೋರಿಗೆಲ್ಲ ಎಂಜಿಲ್ ಲೋಟ ಇಟ್ಟವ್ರಿಗೆ, ತಟ್ಟೆ ಎತ್ತವ್ರಿಗೆ ಈ ಥರ ನಿರ್ಧಾರ ಮಾಡಿ. ಇವನು ಕಳ್ಳ, ಇವನು ಸುಳ್ಳ ಹೋಗ್ಲಿ. ಅವ್ನ ಕೆಲಸದವ್ರಿಗಾದ್ರೆ ಅವನೊಂದು PF, ESI, ಗ್ರ್ಯಾಜುಯಿಟಿ, ಮೆಡಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಈ ಥರದ್ದು ಏನಾದರೂ ಒಂದು ವಸ್ತು. ನೀನು ಡೆಲಿವರಿ ಪಾರ್ಟ್ನರ್ ಅಂತಾನೆ. ಅವ್ರಿಗೇನೂ ಇಲ್ಲ, ಎತ್ತದ್ದೂ ಇಲ್ಲ. ನೀನು ದುಡಿದಷ್ಟು 4 ಅವರ್ ಆದ್ರೂ ಮಾಡು, 2 ಅವರ್ ಆದ್ರೂ ಮಾಡು, 3 ಅವರ್ ಆದ್ರೂ ಮಾಡು, ನನ್ನಿಂದ ನೀನೇನು ಅಪೇಕ್ಷೆ ಪಡಬೇಡ. ಇದೆಲ್ಲ ಮಾಡಿಟ್ಟು ಬಿಟ್ಟಿದ್ದಾನೆ. 10 ನಿಮಿಷ ಡೆಲಿವರಿ ಅಂತ ಇಟ್ಟು ಬಿಟ್ಟಿದ್ದಾನೆ. 10 ನಿಮಿಷದಲ್ಲಿ ಯಾವ್ದಾದ್ರು ಅಡಿಗೆ ಮಾಡೋಕ್ಕಾಗುತ್ತಾ ಮಕ್ಕಳು? ಆರ್ಡರ್ ಮಾಡಿದ 10 ನಿಮಿಷಕ್ಕೆ ನಮ್ಗೆ ಊಟ ಬಂದು ತಲುಪುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಯಾವ ರೀತಿಯಲ್ಲಿ ಇವನು ಸ್ವಿಗ್ಗಿ, ಡನ್ಸೋ, ಡಿಕ್ಕು, ಡಕ್ಕು ಇವರೆಲ್ಲ ಮಾಡ್ತಿರ್ತಕ್ಕಂಥವರು ಕತೆಗಳು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 10 ನಿಮಿಷಕ್ಕೆ ನಮಗೆ ಊಟ ಬರುತ್ತೆ, ತಿಂಡಿ ಬರುತ್ತೆ, ಸ್ನ್ಯಾಕ್ಸ್ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ಹೇಳ್ತಾನೆ ಅಂತ ಹೇಳ್ದ ಅಂದ್ರೆ ಈಸ್ ಅ ಮೆಸ್ಸಿ. ನಿಮಗೆ ಏನೋ ಒಂದು ಇಟ್ಸ್ ಅ ಡೆಡ್ಲಿ ಪಾಯ್ಸನ್ ಅಂತ ತಿನ್ನಿಸ್ತಿದ್ದಾನೆ ನಿಮಗೆ. ಇದು ಗೊತ್ತು. ಅದಕ್ಕೆ ಹಿರಿಯರೇನ್ ಮಾಡಿದ್ರು, ಏಕಾದಶಿ ವ್ರತ ಇಟ್ರು. ನೀನು ಏನೇನೋ ತಿಂದು ಆಳು ಕೊಂಪೆ. ಇದು ಡಬ್ಬ ಅಲ್ಲ ರೀ, ಇದು ಡಬ್ಬ ಅಲ್ಲ. ಏನು ಬೇಕಾದ್ರೂ ಹಾಕ್ಬೋದು, ಸಗಣಿ ಹಾಕ್ಬೋದು, ಈ ಡಬ್ಬದೊಳಗಡೆ ಕಸ ಏನು ಬೇಕಾದ್ರೂ ಹಾಕ್ಬೋದು. ಆಮೇಲೆ ಅವೆಲ್ಲ ಇಲ್ಲ. ದಿಸ್ ಈಸ್ ಅನ್ ಬ್ಯೂಟಿಫುಲ್ ಸಿಸ್ಟಮ್. ದೇವರು ನಮಗೆ ಕೊಟ್ಟಿರುವ ಇದಕ್ಕೆ ಬೆಲೆ ಕಟ್ಟಲಾಗದ ಮಾಣಿಕ್ಯ. ಏಕಾದಶಿ ವ್ರತ ಅಂದರೆ ಅದೇ. ಹೋಗ್ಬಿಟ್ಟು ದೇವರು ಪೂಜೆ ಉಪವಾಸ ಅನ್ನೋದಲ್ಲ. ಅವ್ರಿಗೆ ಗೊತ್ತು ಕಲಿಯುಗದಲ್ಲಿ ನಾವು ಎಲ್ಲ ಮೀರಿದಂತಹ ಬದುಕು ನಿಯಮ ಎಲ್ಲ ಬ್ರೇಕ್ ಮಾಡಿ ಬದುಕ್ತೇವೆ. ಅಟ್ಲೀಸ್ಟ್ ಏಕಾದಶಿ ಹೆಸರಲ್ಲಾದರೂ ಉಪವಾಸ ಮಾಡ್ಕೊಳ್ಳಿ.
ತನ್ನನ್ನು ಕಾಪಾಡಿಕೊಳ್ಳಿ ಅಂತ ಮಾಡಿದಂಥ ಒಂದು ನಿಯಮ. ಇನ್ನು ಮೇಲೆ ಆದರೂ ಈ ಏಕಾದಶಿ ವ್ರತಕ್ಕೋಸ್ಕರ ಆದರೂ ನೋಡಿ, ಈಗ ಇವತ್ತು ಉಪವಾಸ ಮಾಡಿ ಇದೆಲ್ಲ ಬರ್ನ ಆಯ್ತಲ್ವಾ, ನಾಳೆಯಿಂದ ಕಟಾವು ಶುದ್ಧತೆ. ವಿಶೇಷವಾಗಿ ನಾಳೆ ಮುಕ್ಕೋಟಿ ದ್ವಾದಶಿ, ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕೆ ಸ್ನಾನ ಆಗಿ ಏನ್ ಸಿಗುತ್ತೋ ಅದು ತಿಂತಾ ಇರ್ಬೇಕು. ಬ್ರೇಕ್ ದ ರೂಲ್ಸ್ ಅನ್ನುತ್ತೆ. ಇವತ್ತು ಎಷ್ಟು ಉಪವಾಸ ಇರ್ತೀರೋ ನಾಳೆ ಬ್ರೇಕಿಂಗ್ ದ ರೂಲ್ಸ್ ತಿನ್ಬಿಡ್ಬೇಕು. ದ್ವಾದಶಿ ಪಾರಾಯಣ ಅಂದ್ರೆ ಅದೇ, ಏಕಾದಶಿ ವ್ರತ ಅಂದ್ರೆ ಇದೆ. ಇವತ್ತು ದೇವ್ರನ್ನ ಹೋಗಿ ನೋಡಿದೆ, ತಿರುಗೋಗಿ ಬಿರಿಯಾನಿ ತಿಂದೆ. ಇದು ಮಾಡೋದು ಕತೆ. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ರಾತ್ರಿ ಎಲ್ಲ ಪಬ್ಬಲ್ ಕುಣಿತ. ಇವತ್ತು ಬೆಳ್ಳಂಬೆಳಿಗ್ಗೆ ದೇವ್ರ ಮುಂದ್ಗಡೆ ಬಂದು ನಿಂತ್ಕೊಬಿಟ್ರೆ, ಆ ದೇವ್ರದ್ದು ಉತ್ತರದ ಭಾಗಗಳ ಮುಂದೆ ಹೋಗ್ಬಿಟ್ರೆ ನನಗೆ ಪುಣ್ಯಕಾಲ ಬಂದ್ಬಿಡುತ್ತೆ. ಈ ಥರದ್ದೊಂದು ತುಂಬಿಸಿಟ್ಕೊಬಿಟ್ಟಿದ್ದಾರೆ. ಮೊನ್ನೆ ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ, ಒಂದು ಹೆಣ್ಮಗು ಮಾತಾಡ್ತಿದ್ದೆ, ಬ್ರಹ್ಮಾನಂದವಾಗೋಯ್ತು, ಬ್ರಹ್ಮಾನಂದ, ಆನಂದ ಆನಂದ. ರಾಜ್ಕುಮಾರ್ದು ಒಂದು ಪಿಕ್ಚರಲ್ಲಿ ಡೈಲಾಗ್ ಇದೆಲ್ಲ ಆ ಥರ ಆಗೋಯ್ತು. ಪಾರ್ವತಿ ನೋಡಿದ್ಯಾ ಅನ್ನೋ ರೀತಿನಲ್ಲಿ ಭಗವಂತ ನೋಡಿದ್ಯಾ ಅಂತ. ರಾತ್ರಿ ಎಲ್ಲ ಪಬ್ಬು ಗಿಬ್ಬು ಆಯ್ತು, ಇವಾಗ ಬಂದು ದೇವ್ರ ಪಾದಕ್ಕೆ ಬಿದ್ದರೆ ಎಲ್ಲ ಸರಿ ಹೋಯ್ತು ಅಂತ ಮಗು ಹೇಳ್ತಿದೆ. ಅದು ಕತೆ, ನ್ಯೂ ಇಯರ್ ಕತೆ, ಹೊಸ ವರ್ಷದ ಕತೆಗಳು. ಏನು ಮಾಡ್ತೀರಾ ಮಕ್ಕಳೇ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವತ್ತು ವೈಕುಂಠ ಏಕಾದಶಿ. ಭಕ್ತ ಅಂಬರೀಷನ ಕಥೆ ಕೇಳಬೇಕು. ಅಂಬರೀಷ ಅನ್ನತಕ್ಕಂಥ ಒಬ್ಬ ದೊರೆ ಇದ್ದ, ಪರಮ ಭಾಗವತೋತ್ತಮ. ಯಾವಾಗಲೂ ಏಕಾದಶಿ ಬಂತು ಅಂದ್ರೆ ಆ ವ್ರತ ಮಾಡದೆ ಅಂದ್ರೆ ಅವತ್ತೇನಂದ್ರೆ ಒಂದು ತೊಟ್ಟು ನೀರು ಕೂಡ ಕುಡಿಯೋಲ್ಲ ಅಷ್ಟೇ. ವ್ರತ ಪೂಜೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ತುಂಬ ಧರ್ಮಿಷ್ಠ. ಆತನ ಒಂದು ಶಕ್ತಿ, ಆ ಭಕ್ತಿಯ ಒಂದು ಪರಾಕಾಷ್ಠತೆ 3 ಲೋಕಗಳಿಗೂ ಆಗ್ಬಿತ್ತು. ಇದನ್ನ ಹೇಗಾದ್ರೂ ಪರೀಕ್ಷೆ ಮಾಡಬೇಕು ಅಂತ ನೋಡಿ ಜಗತ್ತಿಗೆ ತಿಳಿಸ್ಕೊಡ್ಬೇಕು ಅಂತ ಶಿವಾಂಶದ ಒಂದು ಅಂಶ, ರುದ್ರಾಂಶ ಸ್ವರೂಪ ದೂರ್ವಾಸರು ಮಾಡೋದೆಲ್ಲ ಎಡವಟ್ಟಂತ ಕಾಣಿಸುತ್ತೆ ಅಲ್ಲ, ಅದರ ಹಿಂದುಗಡೆ ಒಂದು ಸಾತ್ವಿಕ ಒಂದು ಪ್ರಯೋಜನ ಇರುತ್ತೆ. ಆ ಪುಣ್ಯಾತ್ಮ ಬರ್ತಾರೆ. ಈ ಒಂದು ಏಕಾದಶಿ ವ್ರತದ ದಿನ ಬಂದು ನನಗೆ ನೋಡೋಕೆ ಬಂದ್ಮೇಲೆ ದೂರ್ವಾಸರು ಬಂದ್ರೇನೆ ಅವ್ರಿಗೆ ಎಷ್ಟು ತಿಂದರೂ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ನೆನಪಿಟ್ಟುಕೊಳ್ಳಿ, ಅಂಥದ್ದೊಂದು ಶಕ್ತಿ. ಏನು ತಿಂದ್ರು, ಎಷ್ಟು ತಿಂದ್ರು, ಈ ಸಮುದ್ರದಷ್ಟು ಕೊಟ್ಟರು. ನಮ್ಮ ಅಗಸ್ತ್ಯರು ಮಹಾಮುಷಗಳು ಹೇಗೆ ಸಮುದ್ರಗಳನ್ನೆಲ್ಲ ಆಪೋಷಣ ತಗೋಬಿಟ್ರು, ಕುಡಿದು ಬಿಟ್ರು, ಅದೇ ರೀತಿಯೇ ದೂರ್ವಾಸರು ಅಷ್ಟೇ. ಊಟ ಕುತ್ಕೋಬಿಟ್ರೆ ಅವ್ರಿಗೆ ಬ್ರಹ್ಮಾಂಡದಷ್ಟು ಊಟ ಇಟ್ಟರು ಕೂಡ ಭಕ್ತಿಯಿಂದ ಒಂದು ಅಗಳಿಟ್ರು ಅವ್ರು ತೃಪ್ತಿ ಪಡ್ತಿದ್ರು. ನಾನು ಇಡ್ತೇನೆ ಅಂತ ಇಡಕ್ ಹೋದ ಅಂದ್ರೆ ದೂರ್ವಾಸರು ಧ್ವಂಸವೇ. ಮುಗಿದೋಯ್ತು ಕತೆ, ನೆನಪಿಟ್ಕೊಳ್ಳಿ. ಅಂತ ಒಂದು ದೂರ್ವಾಸರು ಅಂಬರೀಷ್ ಹತ್ರ ಬಂದು ಏಕಾದಶಿ ದಿನ ಅಲ್ಲೊಂದು ಸಂಕಲ್ಪ, ಮಹಾಸ್ವಾಮಿ ನಾನು ಬರ್ತಿದ್ದೇನೆ, ನನಗೆ ರೆಡಿ ಮಾಡ್ಕೊಳ್ಳಿ. ಆಯ್ತು ಸ್ವಾಮಿ, ಏಕಾದಶಿ ವ್ರತ ನಾನು ಕೂಡ ಬಿಡೋ ಸಮಯ, ಏಕಾದಶಿ ಮುಗಿಯೋ ಸಮಯ ಆಗ. ಸೊ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ನಾನು ಸ್ನಾನ ಮುಗಿಸ್ಕೊಂಡು ಬರ್ತಾನೆ, ಎಲ್ಲ ಸಿದ್ಧತೆ ಮಾಡಿ. ಸೊ ದೂರ್ವಾಸರು ಹೋಗೋದೇನೋ ಹೋದ್ರು, ಇವರೆಲ್ಲ ಸಿದ್ಧತೆ. ಏಕಾದಶಿ ಮುಗಿದು ಬಿಡ್ತು, ಈಗ ದ್ವಾದಶಿ ಬಂದ್ಬಿಡ್ತು. ಬಂದ ತಕ್ಷಣ ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏಕಾದಶಿ ವ್ರತವನ್ನ ಮುರಿಬೇಕು. ಯಾಕಂದ್ರೆ ಅಂಬರೀಷರು ದೊರೆ, ಎಲ್ಲರೂ ಬಂದಿರ್ತಾರೆ. ದೊರೆ ತಿನ್ನದೆ ಪ್ರಜೆಗಳು, ಮಂತ್ರಿಗಳು ಯಾರು ತಿನ್ನೋಲ್ಲ. ಅಂಥದ್ರಲ್ಲಿ ಕಾಯ್ತಿದ್ದಾರೆ. ಇದು ನೋಡಿದ್ರೆ ದೂರ್ವಾಸರು ಹೋದ್ರು ಬರಲೇ ಇಲ್ಲ. ಈಗ ಏನು ಮಾಡೋದು? ಇಷ್ಟು ಜನರನ್ನು ಕಾಯಿಸೋದು ಹೇಗೆ, ಏನು ಮಾಡೋದು ಅಂತ ಆ ಒಂದು ಧರ್ಮ ಸೂಕ್ಷ್ಮತೆಯಲ್ಲಿ ಕದಡು ಬಿಟ್ರು ಅಂಬರೀಷ. ಕುಲಗುರುಗಳಾದಂಥ ವಸಿಷ್ಠರು, ನೆನಪಿಟ್ಕೊಳ್ಳಿ, ವಸಿಷ್ಠರು ಆಗಲೂ ಇದ್ದರು, ರಾಮಚಂದ್ರರಿಗೂ ಕೂಡ ಕುಲಗುರುಗಳಾಗಿದ್ರು. ಎಲ್ಲಿಯ ಅಂಬರೀಷ, ಎಲ್ಲಿಯ ರಾಮಚಂದ್ರ ಪ್ರಭು, ನೆನಪಿಟ್ಟುಕೊಳ್ಳಿ.
ಕುಲಗುರುಗಳಾದಂಥವ್ರು ವಸಿಷ್ಠರೇ. ಅವ್ರ ಪಾದಕ್ಕೆ ಪೂಜೆ ಮಾಡಿ ನಾನು ಏನು ಮಾಡಲಿ ಸ್ವಾಮಿ ಅಂದರೆ, ಒಂದು ಕೆಲಸ ಮಾಡಪ್ಪ, ಇಷ್ಟು ಜನ ಕಾಯ್ತಿರ್ಬೇಕಾದ್ರೆ ಪ್ರಜೆಗಳೆಲ್ಲ, ನೀನು ದ್ವಾದಶಿ ಈಗ ಪಾರಾಯಣ ಮಾಡಲೇಬೇಕು. ಏಕಾದಶಿ ವ್ರತ ಮುಗೀತು, ಈಗ ನೀನು ಬ್ರೇಕ್ ಮಾಡಬೇಕೀಗ, ಬ್ರೇಕ್ ದಿ ಫಾಸ್ಟ್, ಉಪವಾಸ ಮುರಿಬೇಕೀಗ. ನೀನು ಒಂದು ಕೆಲಸ ಮಾಡು, ದೂರ್ವಾಸರಿಗೂ ದೋಷ ಆಗಬಾರ್ದು, ಪ್ರಜೆಗಳಿಗೂ ದೋಷ ಆಗಬಾರ್ದು, ನಿನ್ನ ಒಂದು ನಿಯಮ ಬ್ರೇಕು ಆಗಬಾರ್ದು. ಯಾಕಂದ್ರೆ ದೂರ್ವಾಸರು ಮಹಾಗುರುಗಳು ಬರದೆ ಊಟ ಉಪಚಾರ ಅವ್ರಿಗೆ ಮಾಡದೆ ತಾನು ಸೇವಿಸೋ ಆಗಿಲ್ಲ. ಗುರುಗಳು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ, ಜೊತೆಲಿ ಸೇವಿಸೋಣ ಅಂತ. ಇನ್ನು ಕಾಯ್ತಾ ಇದ್ರೆ ಜನ ಎಲ್ಲ ಎಡವಟ್ಟಾಗುತ್ತೆ. ಒಂದು ಕೆಲಸ ಮಾಡು, ಭಗವಂತನ ಹೆಸರಿನಲ್ಲಿ ನಿನ್ನ ಏಕಾದಶಿ ದೇವಿಯ ಮೇಲೆ ಹೆಸರು ಹೇಳ್ಕೊಂಡು ಒಂದು 3 ತೊಟ್ಟು ನೀರು ತುಳಸಿ ಸಮೇತ ಸೇವಿಸು, ಸಾಕು ಅಂತ. ದ್ವಾದಶಿ ಅಲ್ವಾ, ಬ್ರೇಕ್ ಮಾಡಲೇಬೇಕಿತ್ತು. ಭಗವಂತನ ಮೇಲೆ ಆಜ್ಞೆ ಮಾಡಿಕೊಂಡು 3 ತೊಟ್ಟು ತುಳಸಿ ತೀರ್ಥವನ್ನು ತುಳಸಿ ಸಮೇತ ಸೇವಿಸೋದು, ಅಲ್ಲಿಗೆ ದೋಷ ನಿವಾರಣೆ ಅಂತ. ದೂರ್ವಾಸರು ಥಟ್ ಅಂತ ಬಂದ್ರಾಗಲಿ. ಅಷ್ಟೊತ್ತಿಗೆ ಇವರೆಲ್ಲ ಊಟಗಳು ಮಾಡ್ತಿದ್ರ, ನನ್ನನ್ನ ಅಪಮಾನ ಮಾಡಿಬಿಟ್ಟ ಅಂಬರೀಷ, ನನ್ನನ್ನು ಬಿಟ್ಟು ತಿಂದಿದ್ದೆ ದೊಡ್ಡ ತಪ್ಪು ಅಂದ್ರೆ ನನ್ನನ್ನ, ಈ ನಾನು ಅನ್ನೋ ದೂರ್ವಾಸನನ್ನ ನನಗಿಂತ ಏಕಾದಶಿ ವ್ರತವೇ ಬ್ರೇಕ್ ಮಾಡೋದು ದೊಡ್ಡದಾಯ್ತಾ ಅಂಥೇಳಿ ತನ್ನ ಜಡೆಯಿಂದ ಒಂದು ಕೂದಲು ಕಿತ್ತಾಕಿದ್ದ ಒಂದು ಬ್ರಹ್ಮ ರಾಕ್ಷಸತ್ವ ಹುಟ್ಟುಕೊಳ್ಳುತ್ತೆ, ಅಬ್ಬರಿಸಿ ಹೋಗುತ್ತೆ, ಅದು ಸರ್ವನಾಶ ಆಗ್ಬಿಟ್ರಿ ಅಂತ. ನೀವು ನಂಬಲ್ಲ, ಅಲ್ಲೊಂದು ವಿಸ್ಮಯ ನಡೀತೆ. ಅಂಬರೀಷರಿಗೆ ಕೈ ಮುಗಿದು ವಿಧವಾಗಿ ಪ್ರಾರ್ಥನೆ ಮಾಡ್ತಾರೆ, ನನ್ನದೆಲ್ಲ ತಪ್ಪು ಸ್ವಾಮಿ, ನಾನು ಬೇಕು ಅಂತ ಮಾಡಲಿಲ್ಲ, ನೀವು ಬರೆದಿದ್ರೆ ಇದೆಲ್ಲ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೆ ವಿನ ನಾನು ಪ್ರಸಾದ ಸೇವಿಸ್ಲಿಲ್ಲ, ನಾನು ತೀರ್ಥವಷ್ಟೇ, ತುಳಸಿ ತೀರ್ಥವಷ್ಟೇ, ಇನ್ನು ನಿಮ್ಮ ಇಚ್ಛೆ ಇದ್ದಂತಾಗ್ಲಿ ತಿಂಗಂದ್ರೆ ನೀವು ನಂಬಲ್ಲ. ಅಂಬರೀಷನನ್ನ ಕಾಪಾಡಲು ವಿಷ್ಣುವೇ ಏಕಾದಶಿಗೆ ಕಾರಣೀಕರ್ತರೇ ವಿಷ್ಣು. ವೈಕುಂಠ ಏಕಾದಶಿ ಅಲ್ವೇ, ವೈಕುಂಠದ ಬಾಗಿಲು ತೆಗೆಯುತ್ತೆ ಅನ್ನತಕ್ಕಂಥ ಸೀದಾ ಕಳಿಸಿ, ಸುದರ್ಶನವನ್ನ ಕಳಿಸಿ ಆ ಬ್ರಹ್ಮರಾಕ್ಷಸನನ್ನ ಕತ್ತರಿಸಾಕೋದಾಗುತ್ತೆ. ಸೃಷ್ಟಿಕರ್ತ ಯಾರು? ದೂರ್ವಾಸನ ಬೆನ್ನಟ್ಟೆ ಹೋಗುತ್ತೆ. ದ್ವಾದಶಿ ದಿನ ಭಗವಂತನ ದರ್ಶನ, ಪ್ರಸಾದ ಸೇವನ ಅತಿ ಮುಖ್ಯ ಅಂತ. ಏಕಾದಶಿಯ ಈ ಒಂದು ದೋಷಕ್ಕೆ ದೂರ್ವಾಸರ ಮೇಲೆ ಸುದರ್ಶನ ಅಟ್ಟಿಸ್ಕೊಂಡು ಹೋದಾಗ ಏನು ಮಾಡೋದು ಗೊತ್ತಿಲ್ಲ. ತಗೋ ಬ್ರಹ್ಮನ ಹತ್ರ ಓಡ್ತಾರೆ. ನಾನು ಗೊತ್ತಿಲ್ಲಪ್ಪ, ನಿನ್ನ ಸಮಸ್ಯೆ ನೀನ ಪರಿಹರಿಸ್ಕೊ. ಶಿವನ ಹತ್ರ ಓಡ್ತಾರೆ. ನನಗೂ ಗೊತ್ತಿಲ್ಲ, ಶಿವನ ಪರಮ ಭಕ್ತ, ಶಿವನಾಂಶವೇ ಅಲ್ವಾ ದೂರ್ವಾಸರು. ಏಕಾದಶಿ ಭಗವಂತನ ದರ್ಶನ, ಪೂರ್ಣ ಉಪವಾಸ, ಪೂರ್ಣ ಭಗವಂತನ ಮೇಲೆ ಧ್ಯಾನ ಅಂತ. ಅಷ್ಟಿದ್ದು ಮಾಡಿದಂಥ ಸೇವೆಗೆ ಸಿಕ್ಕಿರೋ ಫಲ ಇದು ನೋಡಿ. ದೂರ್ವಾಸರು ಅಲ್ಲ ತೋರಿಸ್ಕೊಡ್ಲಿ. ಕಡೆಗೆ ವಿಷ್ಣು ಹತ್ರ ಹೋದ್ರೆ ವಿಷ್ಣು ಏನ್ ಹೇಳ್ತಾರೆ ಗೊತ್ತಾ? ಸುದರ್ಶನ ನಿಂದೆ ಅಲ್ವಪ್ಪ ನಾರಾಯಣ ಅಂದ್ರೆ, ಆಗ ನಾರಾಯಣ ಏನ್ ಹೇಳ್ತಾರೆ ಗೊತ್ತಾ? ಸುದರ್ಶನ ನಂದೇ ಇರ್ಬೋದು, ನಾನು ಬಿಟ್ಟಿದ್ದಲ್ಲ, ತಾನಾಗಿ ಭಕ್ತನನ್ನು ಕಾಪಾಡಲು ಪ್ರಕೃತಿಯೇ ಎದ್ದು ಬಂದಿರತಕ್ಕಂಥದ್ದು ಏಕಾದಶಿ ದೇವತಾ ಸ್ವರೂಪ. ಅದರಿಂದ ಈಗ ಈ ಸಮಸ್ಯೆಗೆ ಪರಿಷ್ಕಾರ ಒಬ್ಬರೇ, ನನ್ನ ಕೈಯಲ್ಲೂ ಇಲ್ಲ. ಏನ್ ಮಾಡ್ಲಿ ಸ್ವಾಮಿ? ಅಂಬರೀಷರ ಹತ್ರ ಹೋಗಿ ನಿಂತ್ಕೊಂಡ್ಬಿಡಿ, ಕ್ಷಮೆ ಕೇಳಿ, ಶರಣಾಗತಿ ಅಂಬರೀಷರೇ. ಇದೇನು ಸ್ವಾಮಿ, ನಾನು ಒಬ್ಬ ಯಕಶ್ಚಿತ್ ಮಾನವ, ಏಕಾದಶಿ ಉಪವಾಸ ಮಾಡಿದವ, ಭಗವಂತನಿಗೆ ಮೀರಿದವ ಅನ್ನೋ ರೀತಿಲಿ ಅಲ್ಲೊಂದು ಸತ್ಯಾಸತ್ಯತೆ ಓಡಿ ಬರ್ತಾರೆ. ವಿಧಿ ಇಲ್ಲದೆ ದೂರ್ವಾಸರು ಬಂದು ಅಂಬರೀಷರು ಅನ್ನೋ ಅಷ್ಟರಲ್ಲಿ ಅಂಬರೀಷರು ಇಟ್ಕೊಬಿಡ್ತಾರೆ. ಏನು ಸ್ವಾಮಿ ತಾವು ಇಲ್ಲ, ಹಿಂಗಾಗ್ಬಿಟ್ಟಿದೆ, ಅದೇನೂ ಆಗಲ್ಲ ಬನ್ನಿ ಅಂತ ನೆಲ್ಲಿಸ್ಕೊಂಡು ಆ ಸುದರ್ಶನಕ್ಕೆ ಹೀಗಂತಿದ್ದಾಗೆ ಮಾಯ ಆಗುತ್ತೆ. ಯಾರೂ ಏಕಾದಶಿ ವ್ರತವನ್ನ ಕೆಡಿಸಬಾರದು ಅಂತ ಅರ್ಥ. ಅಂದ್ರೆ ಯಾರೂ ಏಕಾದಶಿ ವ್ರತವನ್ನ ಮಿಸ್ ಮಾಡಬಾರ್ದು. ಈ ಕಲಿಯುಗಕ್ಕೆ ಎಲ್ರೂ ಮಾಡಬೇಕು ಅಂತ. ಏಕಾದಶಿ ವ್ರತ ಬರೀ ವೈಕುಂಠ ಏಕಾದಶಿ ದಿನವೇ ಅಂತಲ್ಲ, ಪ್ರತಿ ತಿಂಗಳು 2 ದಿನ. ಇವತ್ತು ನಮ್ಮ ದೇಶ ಡಯಾಬಿಟಿಸ್ ಹಬ್ಬ ಆಗ್ಬಿಟ್ಟಿದೆ, BP ಹಬ್ಬ ಆಗ್ಬಿಟ್ಟಿದೆ, ಕ್ಯಾನ್ಸರ್ಗಳ ಹಬ್ಬ ಆಗ್ಬಿಟ್ಟಿದೆ. ದಯಮಾಡಿ ಹೇಳ್ತಾನೆ ಮಕ್ಕಳು, ಪ್ಲೀಸ್ ಡೂ ಸಮಥಿಂಗ್. ಏನಾದ್ರೂ ಸರಿ, ಹೇಗಾದ್ರೂ ಸರಿ ಅಭ್ಯಾಸ ಮಾಡ್ಕೊಳ್ಳಿ. ಮಾಡ್ತಾ ನೋಡಿ, ಅದೊಂದು ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ಮಾಡ್ಕೋತೀರಿ ಅನ್ಕೋತೀನಿ. ಹಾಗೆ ಈ ಭಕ್ತ ಅಂಬರೀಷರ ಕಥೆಯನ್ನು ಕೂಡ ತಾವು ಕೇಳಿ. ಏಕಾದಶಿ ವ್ರತದ ದಿನ ಈ ಒಂದು ಪೂಜಾ, ಈ ಒಂದು ಸಂಕಲ್ಪ ಕೇಳೋದ್ರಿಂದಲೂ ಕೂಡ ನಮಗೆ ಹಿಡಿದಿರೋ ಎಷ್ಟೋ ದೋಷಗಳು ದೂರ ಹೋಗುತ್ತೆ ಅನ್ನತಕ್ಕಂಥದ್ದು.
ಸೊ ಇನ್ಮೇಲೆ ಬೇರೆ ಯಾರ್ದೋ ಕಾರಣಕ್ಕೋಸ್ಕರ ಏನೋ ಭಯಕ್ಕೋಸ್ಕರ ಮಾಡಬೇಡಿ, ನಿಮಗೋಸ್ಕರ ಮಾಡಿ. ನಿಮ್ಮನ್ನು ಪ್ರೀತಿಸ್ಲಿಕ್ಕೆ ನೀವೊಬ್ಬರೇ, ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ಜಗತ್ತಿಗೆ ನೀವೇ ಜಗತ್ತಿಗೆ. ನೀವಿಲ್ಲದೆ ಇಲ್ಲ, ನೀವಿಲ್ಲದೆ ರವಿ ಇಲ್ಲ, ನೀವಿಲ್ಲದೆ ಇವತ್ತು ನೋಡಿ ಒಂದು ಹೆಚ್ಚು ಕಡಿಮೆ 10-11 ದಿನ ತಿರುಪತಿಯಲ್ಲಿ ವಿಶೇಷ ಪೂಜೆಗಳು, ತಿರುಚಿ ಶ್ರೀರಂಗಂ ಹಾಗೂ ತಿರುಪತಿಯಲ್ಲಿ ತುಂಬ ಅದ್ಭುತವಾದಂಥ ಪೂಜಾ ಸಂಕಲ್ಪಗಳು ನಡೀತವೆ. ಖುದ್ದು ವಿಭೀಷಣ ಬಂದು ಪೂಜೆ ಮಾಡ್ತಾನೆ ಏಕಾದಶಿಗೆ, ಭಗವಂತನ ದರ್ಶನ ಮಾಡ್ತಾನೆ, ಈ ಉತ್ತರದ ಬಾಗಿಲು ಅನ್ನತಕ್ಕಂಥದ್ದು. ಸೊ ದಯಮಾಡಿ ಮಕ್ಕಳೇ ಆದಷ್ಟು ಉಪವಾಸ ಇರಲಿಕ್ಕೆ ಟ್ರೈ ಮಾಡಿ. ಹಾಗೆ ಆಯಿತು ಅಂದರೆ ಇವತ್ತು ನಮ್ಮ ಧರ್ಮ, ನಮ್ಮ ಕುಲ, ನಮ್ಮ ದೇವರು, ನಮ್ಮ ಭಗವಂತ ಎಲ್ಲರೂ ಹೋಗಿ ಭಗವಂತನನ್ನು ದರ್ಶನ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ರವಾರ, ಕೃತಿಕಾ ನಕ್ಷತ್ರ, ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ಭಾಗ್ಯದಲ್ಲಿದ್ದಾನೆ. ಭಾಗ್ಯೋದಯ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಸ್ವಂತ ಆಡಳಿತ, ಆಡಳಿತಾತ್ಮಕ ನಿರ್ಧಾರ, ಕಾರ್ಯ, ಕೆಲಸ, ಅಧಿಕಾರ, ಪದವಿ, ಪ್ರತಿಷ್ಠೆ, ಗೆಜೆಟೆಡ್ ಆಫೀಸರ್, ಇಲ್ಲ ನಿಮ್ಮದೇ ಒಂದು ಸ್ವಂತ ಒಂದು ಮಾಡ್ಕೊಂಡು ಹೋಗ್ತಿದ್ರಿ. ಅದ್ಭುತ. ಪೂರ್ಣ ಏಕಾದಶಿಯ ಪ್ರಭಾವ, ಗೆಲುವು ನಿಮ್ಮದು. ವೃಷಭ ಸ್ವಲ್ಪ ಟೆನ್ಷನ್ ನೋಡಿ, ಅಲ್ಲಲ್ಲಿ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳು ಸಿಕ್ಕಾಕೊತಿದ್ದಾರೆ. ಎಷ್ಟು ದಿನ ಮೋಸ ಮಾಡ್ತಾ ಬದುಕ್ತೀರಿ ಮಕ್ಕಳೇ? ಎಷ್ಟು ದಿನ? ಹೌದಲ್ವಾ? ಅಷ್ಟೇ. ವೃಷಭಂ, ಮೋಸ ಮಾಡಿದರೆ ದಂಡನೆ ಗ್ಯಾರಂಟಿ. ರಾಜದ್ರೋಹ, ಸಂಘದ್ರೋಹ, ಕುಟುಂಬದ್ರೋಹ, ಧರ್ಮದ್ರೋಹ, ದೇಶದ್ರೋಹ, ಸಮಾಜದ್ರೋಹ, ಪ್ರಜಾದ್ರೋಹ, ಅನುಭವಿಸ್ಲೇಬೇಕು. ಲೋಕಾಯುಕ್ತದವ್ರು ನೋಡಿ, ಮೇಲಿಂದ ಮೇಲೆ ನಮ್ಗೆ ಬೇಡ ಅಂತ ವ್ಯವಹಾರಗಳು ಯಾರೋ ನಮ್ಮನ್ನು ಪ್ರಚೋದನೆ ಮಾಡಿಬಿಡ್ತಾರೆ. ಹುಷಾರು ಮಕ್ಕಳೇ. ನಮಗೇನು ಕೊಟ್ಟಿದೆ ಬೊಗಸೆ ಎಷ್ಟು ಬದುಕೋಣ ಸಾಕು. ಮಿಥುನ ರಾಶಿ, ಸ್ವಲ್ಪ ಜವಾಬ್ದಾರಿಗಳ ಒಂದು ಭಾರ. ಮನೆಯಲ್ಲಿಯೂ ಜವಾಬ್ದಾರಿ ಇಲ್ಲ, ಕೆಲಸದಲ್ಲಿಯೂ ಜವಾಬ್ದಾರಿ, ಸ್ವಲ್ಪ ಹೈರಾಣ ಆಗ್ಬಿಡ್ತಕ್ಕಂಥದ್ದಾಗುತ್ತೆ. ಹೈರಾಣ ಆಗ್ತದೆ. ಜಾಗ್ರತೆ. ಏನ್ ಮಾಡಕ್ಕಾಗಲ್ಲ, ಜವಾಬ್ದಾರಿಗಳು ದೈವ ಕೊಟ್ಬಿಟ್ಟಿದೆ. ಚಂದ್ರ 12ನೇ ಮನೆ, ಸೂರ್ಯನ ಸಾರ, ಸೂರ್ಯ ನೇರವಾಗಿ ನೋಡ್ತಿದ್ದಾನೆ. ಎಲ್ರಿಗೂ ತಂದೆ ಆಗ್ಲಿಕ್ಕಾಗಲ್ಲ, ಅಣ್ಣ ಆಗಕ್ಕಾಗಲ್ಲ, ಅತ್ತಿಗೆ ಆಗೋಕ್ಕಾಗಲ್ಲ, ಅಕ್ಕ ಆಗ್ಲಿಕ್ಕಾಗಲ್ಲ, ಗುರು ಆಗ್ಲಿಕ್ಕಾಗಲ್ಲ, ಸೂಪರ್ವೈಸರ್ ಆಗ್ಲಿಕ್ಕಾಗಲ್ಲ, ಬಾಸ್ ಆಗ್ಲಿಕ್ಕಾಗಲ್ಲ. ಇವಾಗ ಅಂತ ಸುಯೋಗ. ಯಾಕೆ ಬೇಜಾರು ಮಾಡ್ಕೋತೀರಿ? ಇನ್ನಷ್ಟು ನಿಷ್ಠೆಯಿಂದ, ಧರ್ಮ ಬುದ್ಧಿಯಿಂದ ಮಾಡ್ಕೊಂಡು ಹೋಗಿ, ಟೆನ್ಷನ್ ಏನಿಲ್ಲ. ಇನ್ನು ಕರ್ಕಾಟಕ ರಾಶಿ, ಲಾಭದಲ್ಲಿರತಕ್ಕಂಥ ಚಂದ್ರ, ಬ್ಯೂಟಿಫುಲ್. ಲಾಭ ದಿನ, ವಿಶ್ವಾಸ ದಿನ, ಗೆಲುವಿನ ದಿನ, ಅಧಿಕಾರದ ದಿನ, ತುಂಬ ದೊಡ್ಡ ಪದವಿ ಪ್ರತಿಷ್ಠೆಯನ್ನ ಪಡೆಯತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಕೇಂದ್ರದಲ್ಲಿ ಚಂದ್ರ, ಸೂರ್ಯನ ಸಾರ. ನಿಮ್ಮ ಕೆಲಸ ಕಾರ್ಯ ವ್ಯವಸ್ಥೆಗೆ ಏನು ತೊಂದರೆ ಬರಲ್ಲ. ಮಕ್ಕಳು, ಮನೆಯವರು, ಕುಟುಂಬದವರು, ಇವರಿಂದ ಸ್ವಲ್ಪ ಟೆನ್ಷನ್ಗಳು, ತುಂಬ ಹತ್ತಿರದವರಿಂದ. ತುಂಬ ಪ್ರೀತಿಸಿದಾಗ ಹೀಗೆ ಮಕ್ಕಳೇ, ನೀವು ತುಂಬ ಪ್ರೀತಿಸೋರು, ಜಗತ್ತನ್ನೇ ಪ್ರೀತಿಸೋರು ನೀವು. ಅಯ್ಯೋ, ನಿಮ್ಮದು ಆಕಾಶದ ಎತ್ತರದ ಅಗಲದ ಪ್ರೀತಿ, ಆಕಾಶಕ್ಕೆ ಅಳತೆ ಹಾಕ್ಲಿಕ್ಕಾಗುತ್ತಾ? ಸಿಂಹರಾಶಿಯವ್ರ ಪ್ರೀತಿ ಆ ರೀತಿ. ಆದ್ದರಿಂದ ನಿಮ್ಮ ಪ್ರೀತಿಯೇ ನಿಮಗೆ ಸ್ವಲ್ಪ ಈಟಿ. ಕನ್ಯಾ ರಾಶಿ, ಕೇಂದ್ರದಲ್ಲಿ ಸೂರ್ಯ, ಬ್ಯೂಟಿಫುಲ್. ಸ್ವಂತ ಬಿಸ್ನೆಸ್ಸು, ಕೆಲಸ, ಕನ್ಸಲ್ಟೆಂಟ್, ಬಿಸ್ನೆಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಲಾಭಾಧಿಪತಿ ಭಾಗ್ಯದಲ್ಲಿ ಬೇರೆ, ಕನ್ಫರ್ಮ್ ಇವತ್ತೊಂದು ಲಾಭದ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ,
ಚಂದ್ರ ಅಷ್ಟಮ ಸೂರ್ಯನ ಸಾರದಲ್ಲಿರ್ತಕ್ಕಂಥದ್ದು. ದೊಡ್ಡ ರಿಸ್ಕು, ದೊಡ್ಡ ಟೆನ್ಷನ್, ದೊಡ್ಡ ಕಮಿಟ್ಮೆಂಟ್ ಅಂತ ಹೋಗಬೇಡಿ. ಯಾಕಂದರೆ ಸೂರ್ಯ ಪ್ರಬಲವಾಗಿರೋದನ್ನ ಮಾಡಿಬಿಡೋಣ, ನೋಡ್ಬಿಡೋಣ. ಗುರುಬಲ ಇಲ್ಲ, ಶನಿ ಬಲವೂ ಇಲ್ಲ. ಸುಮ್ಮನೆ ದೊಡ್ಡದಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇರೋದನ್ನ ಮ್ಯಾನೇಜ್ ಮಾಡೋದು, ಇರೋದನ್ನ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು ಏನಿದೆಯೋ ಆ ಕೆಲಸ, ಆ ಕಾರ್ಯ, ಆ ವ್ಯವಸ್ಥೆ ತುಂಬ ವ್ಯವಸ್ಥೆಯಾಗಿ ನಡ್ಕೊಂಡು ಹೋಗುತ್ತೆ. ಅದು ಬಿಟ್ಟು ಮೀರಿ ಹೋದ್ರೆ ಅವ್ಯವಸ್ಥೆ ಆಗುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಗುರುಚಂದ್ರ ಯೋಗ. ಫ್ಯಾಂಟಾಸ್ಟಿಕ್. ಚಂದ್ರ ಸೂರ್ಯನ ಸಾರ, ಒಂಥರ ತಂದೆಯ ಆಶೀರ್ವಾದ, ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುವಿನ ಆಶೀರ್ವಾದ. ಏನು ಕಷ್ಟಪಟ್ಟಿದ್ದೀರೋ ಧರ್ಮಬದ್ಧ, ನ್ಯಾಯಬದ್ಧ, ಬ್ಯೂಟಿಫುಲ್ ಸಕ್ಸಸ್. ಮೊನ್ನೆ ನಮ್ಮ ಗುರುಗಳು ನೋಡಬೇಕು, ಯಾರೋ ಮಾತಾಡ್ತಿದ್ರು. ಸೊ ಜೊತೆಲಿದ್ದೆ. ಅಲ್ಲೊಂದೇನೋ ಒಂದು ಕಾನೂನಾತ್ಮಕ ಸಮಸ್ಯೆ. ಅವರೊಬ್ಬರು ಪ್ರೆಸ್ ರಿಪೋರ್ಟ್ರು, ಏನು ಸರ್ ನಿಮಗೆ ಹೀಗಾಯಿತು ಅಂದರೆ ಹೇಗೆ ಸರ್, ಇಷ್ಟು ಒಂದು ಮೋಸ ಕೇಳಬಾರ್ದಿತ್ತ, ಯಾಕೆ ಬಿಟ್ರಿ ಸರ್ ಅಂತ. ಅದಕ್ಕೆ ಕಾನೂನಿಗೆ ಬಂದಿರೋದು. ನ್ಯಾಯವೇ ದೇವರು. ನನ್ನ ಮುಂದ್ಗಡೆ ಅವನೇನು ಅಲ್ಲ, ನಿಂತ್ಕೊಂಡ್ರೆ ಅದು ಬೇರೆ ಕತೆ. ಹೊಡೆದಾಡ್ಬೋದು, ಬಡ್ದಾಡ್ಬೋದು, ಇಲ್ಲ ಮಾತುಕತೆ ಇನ್ನೊಂದು ಎತ್ತರಕ್ಕೆ ಹೋಗುತ್ತೆ. ನಾವೇಕೆ ಎತ್ತರಕ್ಕೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು ಬೇಡ. ಅವನ ಪರಿಧಿಯಲ್ಲಿ ಅವನು ಸರಿ, ನನ್ನ ಪರಿಧಿಯಲ್ಲಿ ನಾನು ಸರಿ. ಈಗ ಇದನ್ನ ಯಾವುದು ಸರಿ ಅಂತ ಚರ್ಚೆ ನಿರ್ಧಾರ ಮಾಡಬೇಕಾಗಿರೋದು ಯಾವುದು? ಕಲಿಯುಗಕ್ಕೆ ನ್ಯಾಯಾಲಯವೇ ಅದಕ್ಕೆ ಬಂದಿದೆ. ನಿರ್ಧಾರ ಮಾಡ್ತಾರೆ ಬಿಡಿ. ನೀವು ನಿಲ್ಲೋ ಆಗಾಯ್ತಲ್ಲ ಸರ್ ಕೋರ್ಟಲ್ಲಿ, ನಿಜವೇ ಏನು ತೊಂದರೆ ಇಲ್ಲ. ನ್ಯಾಯದ ಮುಂದ್ಗಡೆ ಎಷ್ಟು ದೇವರು ಕೂಡ ಕೋರ್ಟಿಗೆ ಬರಬೇಕಾಗುತ್ತೆ ಅಂತಕ್ಕಂಥದ್ದು ನನ್ನ ಗುರುಗಳು. ದೇವರು ಕೋರ್ಟ್, ಹೌದು ದೇವರು ಕೂಡ ಬರಬೇಕಾಗುತ್ತೆ ಸತ್ಯ ಹೇಳಲಿಕ್ಕೆ. ಸತ್ಯವೇ ನಮ್ಮ ತಾಯಿ ತಂದೆ ಅಷ್ಟೇ. ಸೊ ವೃಶ್ಚಿಕಂ ಅಂಥದ್ದೊಂದು ಗೆಲುವು. ನಿಮ್ಮ ಸತ್ಯಾನಿಷ್ಠತೆಗಳಿಗೆ ಗೌರವ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಚಂದ್ರ 6ನೇ ಮನೆ, ಸೂರ್ಯನ ಸಾರ, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಟೆಂಡರ್, ಕಾಂಟ್ರಾಕ್ಟ್, ಈ ಥರದ ಒಂದು ವೃತ್ತಿ ಉದ್ಯೋಗ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಲೋನ್ ಇನ್ಸ್ಟಿಟ್ಯೂಷನ್ಸ್, ಅದ್ಭುತವಾದಂಥ ಪ್ರಗತಿ. ನೀವು ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಬಿಡ್ತೀರಾ, ಎಚ್ಚರಿಕೆ. ಮಕರ ರಾಶಿ ಸ್ವಲ್ಪ ಅಷ್ಟಮಾಧಿಪತಿ 12ನೇ ಮನೆಯಲ್ಲಿರೋದನ್ನ ವಿಪರೀತ ಬಲ. ಆಗದ ಕೆಲಸಗಳಾಗುತ್ತೆ, ಆಗೋ ಕೆಲಸಗಳು ವಿಳಂಬ ಮಾಡಿಸುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ನು, ಖರ್ಚು, ಕಮಿಟ್ಮೆಂಟು, ಜವಾಬ್ದಾರಿ ಅನ್ನತಕ್ಕಂಥದ್ದು. ತುಂಬ ಗರ್ಭಿಣಿಯರಿದ್ರೆ ಮನೆ ಕಡೆ ಜಾಗ್ರತೆ, ಮೊಮ್ಮಕ್ಕಳ ಕಡೆ ಜಾಗ್ರತೆ. ಗೌರವಕ್ಕೆ ಚ್ಯುತಿ ಇಲ್ಲ, ಹೆಸರಿಗೆ ಚ್ಯುತಿ ಇಲ್ಲ. ನಿಭಾಯಿಸ್ಕೊಂಡು ಹೋಗಿ, ಅದ್ಭುತ. ಇನ್ನು ಕುಂಭರಾಶಿ ವಿಶೇಷವಾಗಿ ಕೇಂದ್ರದಲ್ಲಿ ಗುರುಚಂದ್ರ ಯೋಗ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ವ್ಯವಸ್ಥಿತವಾಗಿ ಬರತಕ್ಕಂತೆ. ಏನು ಕಷ್ಟಪಟ್ಟಿದ್ದೀರಿ, ಹೆಜ್ಜೆ ಹೆಜ್ಜೆಗೂ ಕಷ್ಟಪಟ್ಟು ಮೋಸ ಹೋಗಿ ನೋವು ತಿಂದು ಬಾಧೆ ಪಟ್ಟು ಈಟಿ ಪಟ್ಟು ಕೆಲವು ಬಂದು ಅಷ್ಟಿಷ್ಟಲ್ಲ, ನೋವು ತಿನ್ಲಿಕ್ಕೆ ಹುಟ್ಟಿರೋ ರಾಶಿಗಳಲ್ಲಿ ಕೆಲವರು ಅಂದರೆ ಕುಂಭರಾಶಿ. ಅವಮಾನ ಪಡಲಿಕ್ಕೆ, ಮೋಸ ಹೋಗ್ಲಿಕ್ಕೆ, ಮುಖ್ಯವಾಗಿ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ ಅಂತ ನಿಮಗೆ ಇವತ್ತು ಎದುರಿಸಿ ನಿಲ್ಲುವಂಥ ಒಂದು ಶಕ್ತಿ ಸಾಮರ್ಥ್ಯ ಭಗವಂತ ಕೊಡ್ತಾನೆ. ಅನ್ನೋ ಮನೆ ಸೂರ್ಯ ವಿಶೇಷ ಬಲ, ಏನು ತೊಂದರೆಗಳಿಲ್ಲ. ದೂರದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಅಷ್ಟೇ. ಮೀನರಾಶಿ ಕೇಳಲೇಬೇಡಿ, ಫ್ಯಾಂಟಾಸ್ಟಿಕ್ ಡೇ. ಚಂದ್ರ 3ನೇ ಬಲ, ಮಹಾಬಲ, ಅಧಿಕಾರ, ಒಂಥರ ಬಾಹುಬಲಿ, ಕಟ್ಟಪ್ಪನೇ. ನೀವು ಇವತ್ತು ಮಾಡೋ ಯಾವುದೇ ಕೆಲಸ ಕಾರ್ಯ, ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಸರ್ಕಾರ ಮಟ್ಟದಲ್ಲಿ ಅವಾರ್ಡು, ಇಲ್ಲ ನಿಮ್ಮ ಸಂಸ್ಥೆಯಲ್ಲಿ ಅವಾರ್ಡು, ಸಂಸ್ಥೆಯನ್ನು ಇನ್ನೊಂದಷ್ಟು ಎತ್ತರಕ್ಕೆ, ನೀವು ಎತ್ತರದಲ್ಲಿದ್ದರೆ ಇನ್ನೊಂದಷ್ಟು ಎತ್ತರಕ್ಕೆ, ಗೌರವ, ಹೆಸರು, ಕೀರ್ತಿ, ಪ್ರಮೋಷನ್, ಇಂಕ್ರಿಮೆಂಟ್, ಈ ಪೂರ್ಣ ವಿಷ್ಣುವಿನ ಏಕಾದಶಿಯ ಒಂದು ಅನುಗ್ರಹ ನಿಮಗಿರತಕ್ಕಂಥ ಒಂದು ದಿನ ಇವತ್ತು. ವಿಜಯ ಪ್ರಾಪ್ತಿ, ವಿಕ್ರಮ ಪ್ರಾಪ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.